ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಸಮಯದ ನಿಮಿತ್ತ, ನಮ್ಮೆಲ್ಲರ ಜೀವನದಲ್ಲಿ ಕೊಟ್ಟಿರುವಂತಹ ಇನ್ನೊಂದು ದಿವಸದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಕೊಟ್ಟಿರುವಂತಹ ಈ ಸಮಯವನ್ನ ವಿವೇಕಪೂರ್ವಕವಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಜ್ಞಾನವನ್ನ, ಬುದ್ಧಿಯನ್ನ ನಮ್ಮ ಜೀವನದಲ್ಲಿ ನಮ್ಮ ದಯ ಪಾಲಿಸಿ ಅಪ್ಪ. ನಾವೆಲ್ಲರೂ ಸೇರಿ ಈಗ ನಿಮ್ಮ ಮಾತುಗಳನ್ನ ಆಲೋಚನೆ ಮಾಡ್ಬೇಕಾದ್ರೆ ತಂದೆ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮದ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಸಾಮ್ಯ ರೂಪದ ಸೀರೀಸ್ ಅನ್ನು ಆಲೋಚನೆ ಮಾಡ್ತಿದ್ವಲ್ವಾ? ಹಾಗಾದ್ರೆ ಇನ್ನೊಂದು ಹೊಸ ಸಾಮ್ಯ ರೂಪದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಇವತ್ತು. ಓಕೆ, ಹಾಗಾದ್ರೆ ಯಾವ ಹೊಸ ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡ್ತಿದ್ದೀವಿ ಈ ಸತ್ಯವೇದದಿಂದ ಅಂತ ಹೇಳಿ ಕೇಳಿದ್ರೆ, ಲೂಕನು ಬರೆದ ಸುವಾರ್ತೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಸಾಮ್ಯ ರೂಪ. ಯಾಕಂದ್ರೆ ನಮ್ಮನ್ನ ಚೆನ್ನಾಗಿ ಯೋಚನೆ ಮಾಡಿಸುತ್ತೆ ಇವತ್ತಿನ ಸಾಮ್ಯ ರೂಪ. ಮತ್ತೆ ಯೋಚನೆ ಮಾಡಿ ಏನಾಗಿರ್ಬೋದು ಅಂತ ಹೇಳಿ ಒಂದು ರೀತಿಯಾಗಿ ಪ್ರೇರೇಪಣೆ ಕೊಡುತ್ತೆ. ಅದಾದ ನಂತರ ನಮ್ಗೆ ವಚನಗಳು ಸತ್ಯವೇದದಲ್ಲಿ ಸಿಕ್ಕಿದ ತಕ್ಷಣ ಕ್ಲಿಯರ್ ಆಗುತ್ತೆ. ಓಕೆ, ಯಾವ ಸಾಮ್ಯ ರೂಪವನ್ನ ಆಲೋಚನೆ ಮಾಡ್ತಿದ್ವಿ? ಟೈಟಲ್ ಅನ್ನ ಬರ್ಕೋಬೇಕಾದ್ರೆ ಬರ್ಕೊಳ್ಳಿ, ಇಬ್ಬರು ಸಾಲಗಾರರು ಅಂತ ಹೇಳಿ ಬರ್ಕೊಳ್ಳಿ. ಹಾಗಾದ್ರೆ ನಾವು ಆಲೋಚನೆ ಮಾಡ್ತಿರುವಂತಹ ಸಾಮ್ಯ ರೂಪದ ಹೆಸರು ಇಬ್ಬರು ಸಾಲಗಾರರು. ಓಕೆ, ಸತ್ಯವೇದದಿಂದ ನೋಡೋಣ ಒಂದ್ಸರಿ ಓದಿ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 41ನೇ ವಚನ. 7:41. ಆಗ ಯೇಸು, ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ, ಸೀಮೋನನು ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೆಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಸಾಕು ಪ್ರಿಯರೇ, ಸಾಕು. ನಾವ್ ಇಷ್ಟೊತ್ತು ಓದ್ಕೊಂಡಂತಹ ಮಾತಲ್ಲಿ ನಮಗೇನ್ ಅರ್ಥ ಆಯ್ತು? ನಾವು ಓದ್ಕೊಂಡಿರುವಂತಹ ಮಾತು ನಮ್ಗೆ ಅರ್ಥ ಆಯ್ತಲ್ವ? ಒಬ್ಬ ಸಾಹುಕಾರನಿರ್ತಾನೆ, ಆ ವ್ಯಕ್ತಿ ಇಬ್ಬರಿಗೆ ಸಾಲ ಕೊಟ್ಟಿರ್ತಾನೆ, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಿಗೆ ಸಾಲ ಕೊಟ್ಟಿರ್ತಾನೆ ಆ ಸಾಹುಕಾರನು. ಓಕೆ, ಹಾಗಾದ್ರೆ ಎಷ್ಟು ಜನ ತಗೊಂಡಿರ್ತಾನೆ ಸಾಹುಕಾರನ ಹತ್ರ ಸಾಲ? ಎಷ್ಟು ಜನ ತಗೊಂಡಿದ್ದಾರೆ? ಇಬ್ರು ತಗೊಂಡಿದ್ದಾರೆ. ಓಕೆ, ಆ ಇಬ್ಬರಲ್ಲಿ ಒಬ್ರು 500 ಹಣ ತಗೊಂಡಿದ್ದಾರಂತೆ, ಇನ್ನೊಬ್ರು 50 ಹಣ ತಗೊಂಡಿದ್ದಾರಂತೆ. ನಮ್ಗೆ ಅರ್ಥ ಆಗೋ ಭಾಷೆ ಮಾತಾಡ್ಕೋಬೇಕಾದ್ರೆ, ಒಬ್ರು 50 ರೂಪಾಯಿ ತಗೊಂಡಿದ್ದಾರೆ ಸಾಲವಾಗಿ, ಒಬ್ರು 500 ರೂಪಾಯಿ ತಗೊಂಡಿದ್ದಾರೆ. ಈಗ ನೀವ್ ಹೇಳಿ, ಯಾರು ಹೆಚ್ಚಾಗಿ ತಗೊಂಡಿದ್ದಾರೆ ಸಾಲವನ್ನ? 500 ರೂಪಾಯಿ ತಗೊಂಡ 500 ರೂಪಾಯಿ ತಗೊಂಡಿರುವಂತವ್ರು ಹೆಚ್ಚಾಗಿ ತಗೊಂಡಿದ್ದಾರೆ ಸಾಹುಕಾರನ ಹತ್ರ ಸಾಲವನ್ನ. ವಿಚಿತ್ರ ಏನು ಅಂತ ಹೇಳಿದ್ರೆ, ಈ ಸಾಹುಕಾರನ ಹತ್ರ ಇಬ್ರು ಸಾಲ ಮಾಡಿದಾರಲ್ವಾ? ಈ ಇಬ್ಬರು ಸಾಲ ಮಾಡಿರುವಂತವರಿಗೆ ಮತ್ತೆ ತಿರುಗಿ ಕೊಡ್ಲಿಕ್ಕೆ, ಮತ್ತೆ ಅದನ್ನ ತಿರುಗಿಸಿ ಕೊಡ್ಲಿಕ್ಕೆ, ಸಾಲ ತಗೊಂಡ್ಮೇಲೆ ಹಿಂದಿರುಗಿ ಕೊಡ್ಬೇಕಲ್ವಾ? ಆ ಹಿಂದಿರುಗಿಸಿ ಕೊಡ್ಲಿಕ್ಕೆ ಇಬ್ಬರ ಹತ್ರನೂ ಶಕ್ತಿ ಇರಲಿಲ್ಲ. ಇಬ್ಬರಿಗೂ ಸಹ ಅಲ್ಲ, ಅದಕ್ಕೆ ಪದವನ್ನು ಸ್ಪೆಸಿಫೈ ಮಾಡಿ ಬರ್ಸಿದ್ದಾರೆ. ಇಬ್ಬರಿಗೂ ಸಹ ಗತಿ ಇಲ್ಲದೆ ಇದ್ದದ್ದರಿಂದ ಇಬ್ಬರ ಸಾಲವನ್ನು ಸಹ ಮನ್ನಾ ಮಾಡ್ಬಿಡ್ತಾರೆ. ಇಬ್ಬರ ಸಾಲವನ್ನು ಸಹ ನೀವು ಕೊಡ್ಬೇಡಿ ಅಪ್ಪ, ಹೋಗಿ ನಿಮ್ ಜೀವನ ನೀವು ಮಾಡ್ಕೊಳ್ಳಿ ನೆಮ್ಮದಿಯಾಗಿ ಅಂತ ಹೇಳಿ ಸಾಹುಕಾರ ಬಿಟ್ಟು ಮನೆಗೆ ಕಳಿಸ್ಬಿಡ್ತಾರೆ. ಅದರಲ್ಲಿರುವಂತಹ ಪಾಯಿಂಟ್, ಒಬ್ಬ ಸಾಹುಕಾರನ ಹತ್ರ ಇಬ್ಬರು ಸಾಲ ತಗೊಂಡಿರ್ತಾರೆ. ಅದರಲ್ಲಿ ಒಬ್ಬ 500 ರೂಪಾಯಿ ತಗೊಂಡಿದ್ದಾನೆ, ಇನ್ನೊಬ್ಬ 50 ರೂಪಾಯಿ ತಗೊಂಡಿದ್ದಾನೆ ಸಾಲವಾಗಿ. ಇಬ್ಬರಿಗೂ ಸಹ ಕೊಡ್ಲಿಕ್ಕೆ ವಾಪಸ್ ಹಿಂದೆ ಸಾಹುಕಾರನಿಗೆ ಸಾಲ ಕೊಡ್ಲಿಕ್ಕೆ, ಅಂದ್ರೆ ತಗೊಂಡಿರುವಂತಹ ಸಾಲವನ್ನು ಹಿಂದಿರುಗಿಸಲಿಕ್ಕೆ ಶಕ್ತಿ ಇಲ್ಲದೆ ಇರುವಂತಹ ಕಾರಣದಿಂದ ಸಾಹುಕಾರನು ಕನಿಕರ ಪಟ್ಟು ಇಬ್ಬರ ಸಾಲವನ್ನು ಮಾಫಿ ಮಾಡ್ಬಿಡ್ತಾರೆ. ಹೌದಾ? ಓಕೆ, ಮುಂದೆ ಏನಾಗತ್ತಂತೆ, ಮತ್ತೊಬ್ಬನು 50 ಹಣ ಕೊಡ್ಬೇಕಿತ್ತು, ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ, ಈಗ ನೀವ್ ಹೇಳಿ,
ಇಬ್ಬರ ಸಾಲವನ್ನು ಸಹ ಮಾಫಿ ಮಾಡಿದ್ರಲ್ವಾ, ಇಬ್ಬರ ಸಾಲವನ್ನು ಸಹ ಬಿಟ್ಬಿಟ್ಟಿದ್ದಾರೆ. 50 ಹಣ ಕೊಡ್ಬೇಕಾಗಿರುವಂತಹ ವ್ಯಕ್ತಿಯ ಸಾಲವನ್ನು ಮನ್ನಾ ಮಾಡಿದ್ದಾರೆ. 500 ಹಣ ಕೊಡ್ಬೇಕಾಗಿರುವಂತಹ ಕ್ಷಮಿಸಿ, ಸಾಲಗಾರನ ಸಾಲವನ್ನು ಸಹ ಮನ್ನಾ ಮಾಡಿದ್ದಾರೆ. ಈ ಇಬ್ಬರು ಸಾಲಗಾರರಲ್ಲಿ 50 ರೂಪಾಯಿ ತಗೊಂಡಿರುವಂತವ್ರು ಜಾಸ್ತಿ ಪ್ರೀತಿ ಮಾಡ್ತಾರ ಯಾರನ್ನ? ಸಾಹುಕಾರನನ್ನ. ಅಥವಾ 500 ರೂಪಾಯಿ ತಗೊಂಡಿರುವಂತಹ ಸಾಲಗಾರ ಜಾಸ್ತಿ ಪ್ರೀತಿ ಮಾಡ್ತಾರ ಸಾಹುಕಾರನನ್ನ? ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ಸಾಹುಕಾರನನ್ನ? 500 ರೂಪಾಯಿ ತಗೊಂಡಿರುವಂತವ್ರಲ್ವಾ. ನೀವು ಕೊಟ್ಟಂತ ಉತ್ತರನೇ ಅವತ್ತು ಸಹ ಆ ವ್ಯಕ್ತಿನೂ ಸಹ ಕೊಟ್ರು. 42ನೇ ವಚನ. ಆ ಇಬ್ಬರೂ ಸಾಲವನ್ನು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದಕ್ಕೆ ಸೀಮೋನನು 43ನೇ ವಚನ, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದ್ದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೋ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. 45ನೇ ವಚನ. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೋ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. 46ನೇ ವಚನ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೋ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. 47ನೇ ವಚನ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರು, ಅವು ಕ್ಷಮಿಸಲ್ಪಟ್ಟಿವೆ. ಈ ಸಾಮ್ಯ ರೂಪದ ಅರ್ಥವನ್ನ ಆಲೋಚನೆ ಮಾಡ್ತೀವಿ. ನಮ್ಗೆ ಸಾಮ್ಯ ರೂಪ ಸಂಪೂರ್ಣವಾಗಿ ಅರ್ಥ ಆಯ್ತಲ್ವಾ? ಯೇಸು ಕ್ರಿಸ್ತರು ಏನಕ್ಕೋಸ್ಕರ ಹೇಳಿದ್ರು, ಇಷ್ಟಕ್ಕೂ ಯಾರ ಕುರಿತಂತ ಹೇಳಿದಂತಹ ಮಾತು, ಸ್ತ್ರೀ ಏನೇನ್ ಮಾಡಿದ್ಲು, ಇದೆಲ್ಲ ನೀವು ನೋಡಿದ್ರಲ್ವಾ? ಓಕೆ, ಈಗ ನೀವ್ ಹೇಳಿ ಈ ಮಾತಿನ ಅರ್ಥ ಏನು? ಒಂದು ವೇಳೆ ನಮ್ಮಲ್ಲೇ ಇದ್ದಾರೆ ಅಂತ ಅನ್ಕೊಡಿ, ಕ್ಷಮಿಸಿ, ನಮ್ಮಲ್ಲೇ, ಯಾಕಂದ್ರೆ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಕಳ್ಳತನ ನಡೆದಿದೆ. ಆ ಕಳ್ಳತನ ಮಾಡಿರುವಂತಹದ್ರಲ್ಲಿ ಒಬ್ಬ 500 ರೂಪಾಯಿ ಕಳ್ಳತನ ಮಾಡಿದ್ದಾನೆ, ಇನ್ನೊಬ್ಬ 50 ರೂಪಾಯಿ ಕಳ್ಳತನ ಮಾಡಿದ್ದಾನೆ. ಈಗ 500 ರೂಪಾಯಿ 50 ರೂಪಾಯಿ ಈ ಇಬ್ಬರನ್ನು ಸಹ ದೇವರು ಕ್ಷಮಿಸಿದ್ದಾರೆ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, 500 ರೂಪಾಯಿ ಕಳ್ಳತನ ಮಾಡಿ ದೇವರಿಂದ ಕ್ಷಮೆ ಹೊಂದಿರುವಂತವನು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡಬೇಕು. 50 ರೂಪಾಯಿ ಕಳ್ಳತನ ಮಾಡಿ ದೇವರ ಕಡೆಯಿಂದ ಕ್ಷಮೆ ಹೊಂದಿರುವಂತವನು ದೇವರನ್ನ ಕಮ್ಮಿ ಪ್ರೀತಿ ಮಾಡಬೇಕು. ಇದೇನಾ ಈ ಮಾತಿನ ಅರ್ಥ? ನೀವು ಹೇಳುವಂತದ್ದು ಸರಿ ಕೇಳಿಸ್ತೀನಿ, ಒಂದ್ ಸ್ವಲ್ಪ ಜೋರಾಗಿ ಹೇಳಿ. ಇದೇನೇ ಮಾತಿಗೆ ಅರ್ಥ? ಇಬ್ಬರನ್ನು ಕ್ಷಮಿಸಿದ್ದಾನೆ, ಇಬ್ಬರು ಪ್ರೀತಿ ಮಾಡೋದು. ಇಬ್ರು ಪ್ರೀತಿ ಮಾಡ್ಬೇಕು. ನಾ ಹೇಳ್ತಿರೋದು ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ದೇವ್ರನ್ನ ಅಂತ. 500 ಹಣ ಕ್ಷಮಿಸಿದವನಿಗೆ. 500 ಹಣ ಕ್ಷಮಿಸಿದವನಿಗೆ. ಓಕೆ, ಇನ್ನು ಯಾರಾದ್ರೂ ಹೇಳ್ತೀರಾ? ಅಂದ್ರೆ ನಾನು ಇತ್ತನ ಎಕ್ಸಾಂಪಲ್ ಕೊಟ್ಟನಲ್ವಾ, ಇಬ್ರು ಕಳ್ತನ ಮಾಡಿದ್ದಾರೆ. ಈ ಎಕ್ಸಾಂಪಲ್ ತರ ಇನ್ನೊಂದು ಎಕ್ಸಾಂಪಲ್ ಬಗ್ಗೆ ಮಾತಾಡ್ಕೊಳ್ತಿದ್ದೀವಿ. ಇಬ್ರು ಕಳ್ತನ ಮಾಡಿದ್ದಾರೆ. ಒಬ್ಬ 500 ರೂಪಾಯಿ ಕಳ್ತನ ಮಾಡಿದ, ಒಬ್ಬ 50 ರೂಪಾಯಿ ಕಳ್ತನ ಮಾಡಿದ್ದಾನೆ. ಇವರಿಬ್ಬರನ್ನು ಸಹ ದೇವ್ರು ಕ್ಷಮಿಸ್ಬಿಟ್ಬಿಟ್ಟಿದ್ದಾರೆ ತಾವು ಮಾಡಿರುವಂತಹ ಕಳ್ತನಕ್ಕೆ. ಓಕೆ, ಆದ್ರೆ ಇಬ್ಬರಲ್ಲಿ 500 ರೂಪಾಯಿ ಕಳ್ತನ ಮಾಡಿರುವಂತವ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ, 50 ರೂಪಾಯಿ ಕಳ್ತನ ಮಾಡಿರುವಂತವ್ನು ದೇವರನ್ನ ಕಡಿಮೆ ಪ್ರೀತಿ ಮಾಡ್ತಾನೆ. ಅದೇನಾ ಈ ಮಾತಿಗೆ ಅರ್ಥ? ಇನ್ನು ಯಾರಾದ್ರೂ ಯೋಚನೆ ಮಾಡಿ ಹೇಳ್ತೀರಾ? ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ? 50 ರೂಪಾಯಿ ಕಳ್ತನ ಮಾಡಿನ 50 ರೂಪಾಯಿ ಕಳ್ತನ ಮಾಡಿರುವಂತವ್ನು ಜಾಸ್ತಿ ಪ್ರೀತಿ ಮಾಡ್ತಾನ? ಏನಕ್ಕೆ ಹಂಗ ಅನಿಸ್ತು ನಿಮಗೆ? 500 ರೂಪಾಯಿ ಕಳ್ತನ ಮಾಡಿರುವಂತವ್ನು ಯಾಕೆ ಪ್ರೀತಿ ಮಾಡಬಾರ್ದು ಜಾಸ್ತಿ? ಅವನಲ್ಲಿ 50 ರೂಪಾಯಿ ಕೊಡುವಷ್ಟು ಶಕ್ತಿ ಇರ್ಲಿಲ್ಲ. 50 ರೂಪಾಯಿ ಕೊಡುವಷ್ಟು ಶಕ್ತಿ ಇರ್ಲಿಲ್ಲ. ಓಕೆ, ನೋಡೋಣ ಇನ್ನು ಸ್ವಲ್ಪ ಹೊತ್ತಲ್ಲಿ ಉತ್ತರ. ಇನ್ನು ಏನಾದ್ರೂ ಈ ಸಾಮ್ಯ ರೂಪದ ಅರ್ಥ ಏನಾಗಿರ್ಬೋದು ಅಂತ ಹೇಳಿ ಇನ್ನು ಯಾರಾದ್ರೂ ಯೋಚನೆ ಮಾಡಿ ಹೇಳಿ ಪ್ರಯತ್ನ ಪಡ್ತೀರಾ, ಅಥವಾ ಉತ್ತರಕ್ಕೆ ಹೋಗೋಣ ಡೈರೆಕ್ಟ್ ಆಗಿ? ಯಾರು ದೇವ್ರ ಪ್ರೀತಿ ಅರ್ಥ ಮಾಡಿಕೊಂಡಿರ್ತಾರೋ ಅವರೇ ಜಾಸ್ತಿ ಪ್ರೀತಿಸ್ತಾರೆ. ಅದೇ, ದೇವರ ಪ್ರೀತಿಯನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ? ಇಬ್ಬರಲ್ಲಿ ಬಹಳ ಬಿಡಿಸ್ಕೊಂಡವ್ರೆ, ಬಹಳ ಕೊಡ್ಬೇಕಾಗಿರುವಂತವ್ರು ಹೆಚ್ಚಾಗಿ ಅರ್ಥ ಮಾಡ್ಕೋತಾರೆ ದೇವರ ಪ್ರೀತಿಯನ್ನ. ಓಕೆ, ರೈಟ್. ಏನ್ ಸರಿಯಾದ ಉತ್ತರ ಆಗಿರ್ಬೋದು? ನಿಮಗೆ ಏನ್ ಅನ್ಸುತ್ತೆ ಇದನ್ನ ನೋಡ್ತಿರ್ಬೇಕಾದ್ರೆ? ನಿಮಗೆ ಹಂಗೆ ಅನ್ಸುತ್ತ? ಈಗ ನಾವು ಇವಾಗ್ತಾನೆ ನೋಡಿದ್ವಲ್ವಾ, ಇಲ್ಲಿ ಓದಿರುವಂತಹದಕ್ಕೆ ಅರ್ಥ ಕಂಪ್ಲೀಟ್ ಆಗಿ ಬೇರೆ. ಯಾಕಂದ್ರೆ ಅದನ್ನು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾ. ಆದ್ರೆ
ಇಬ್ಬರು ಕಳ್ತನ ಮಾಡಿದ್ದಾರೆ. ನಾನು ಹೇಳಿದಂತ ಈ ಎಕ್ಸಾಂಪಲ್ ಅರ್ಥ ಆಯ್ತಲ್ಲ, ಇಬ್ರು ಕಳ್ತನ ಮಾಡಿದ್ದಾರೆ. ಒಬ್ಬ 500 ರೂಪಾಯಿ ಕತ್ತಿದ್ದಾನೆ, ಒಬ್ಬ 50 ರೂಪಾಯಿ ಕತ್ತಿದ್ದಾನೆ. ಈ 500 ರೂಪಾಯಿ ಕತ್ತಿರುವಂತವನನ್ನು ದೇವರು ಕ್ಷಮಿಸ್ತಾರೆ, 50 ರೂಪಾಯಿ ಕತ್ತಿರುವಂತವರನ್ನು ದೇವರು ಕ್ಷಮಿಸ್ತಾರೆ. 500 ರೂಪಾಯಿ ಕತ್ತಿರುವಂತವನು ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡ್ತಾನೆ, 50 ರೂಪಾಯಿ ಕತ್ತಿರುವಂತವನು ಕಡಿಮೆ ದೇವರನ್ನ ಪ್ರೀತಿ ಮಾಡ್ತಾನೆ. ಇದು ನಾರ್ಮಲ್ ಆಗಿ ನಮ್ಗೆ ಅರ್ಥ ಆಗುವಂತಹ ರೀತಿ. ವಿಚಿತ್ರ ಏನು ಅಂದ್ರೆ, ದೇವರಿಗೆ ನಾವು 500 ರೂಪಾಯಿ ಕಳ್ಳತನ ಮಾಡಿದ್ರು ಸಹ ಒಂದೇ, 50 ರೂಪಾಯಿ ಕಳ್ಳತನ ಮಾಡಿದ್ರು ಸಹ ಒಂದೇ. ನಿಜನ ಸುಳ್ಳ? ನಿಮಗೇನ್ ಅನ್ಸುತ್ತೆ? ಸತ್ಯವೇದದಲ್ಲಿ ನೀವು ನೋಡ್ತೀರಾ? ಒಂದ್ಸರಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ, 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಏನರ್ಥ ಆಯ್ತು ನಮಗೆ? ದೇವರ ಮನಸ್ಸು ಹೆಂಗಂತೆ, ದೇವರು ಮನುಷ್ಯರನ್ನು ನೋಡಿದಾಗ ಈ ವ್ಯಕ್ತಿ 500 ರೂಪಾಯಿ ಕಳ್ಳತನ ಮಾಡಿದಾನೆ, ಈ ವ್ಯಕ್ತಿ ದೊಡ್ಡ ಪಾಪಿ, ಈ ವ್ಯಕ್ತಿ 50 ರೂಪಾಯಿ ಕಳ್ಳತನ ಮಾಡಿದಾನೆ, ಈ ವ್ಯಕ್ತಿ ಚಿಕ್ಕ ಪಾಪಿ ಅಂತ ಅನ್ಕೊಳ್ಳೋದಿಲ್ವಂತೆ ದೇವರು. 500 ರೂಪಾಯಿ ಅಂದ್ರೆ 500 ರೂಪಾಯಿ ಕಳ್ಳತನ ಮಾಡಿರುವಂತವರನ್ನ ಕ್ಷಮಿಸ್ಬೇಕಾದ್ರೆ ದೇವ್ರು ಮಾಡ್ಬೇಕಾಗಿರುವಂತ ಎಕ್ಸ್ಟ್ರಾ ಎಫರ್ಟ್ ಏನಿಲ್ಲ. ಇವ್ರಿಬ್ಬರನ್ನು ಕ್ಷಮಿಸ್ಬೇಕಾದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕು ದೇವ್ರು? ನಮಗ್ ಗೊತ್ತಲ್ವ, ಯೇಸು ಕ್ರಿಸ್ತರು ನಮಗೋಸ್ಕರ ಬಂದ್ರು, ನಮ್ಮ ಪಾಪಗಳಿಗೋಸ್ಕರ ಮೊದಲನೇ ಶತಮಾನದಲ್ಲಿ. ಯೇಸು ಕ್ರಿಸ್ತರು ಏನ್ ಬಂದ್ರಲ್ವಾ, 500 ರೂಪಾಯಿ ಕಳ್ಳತನ ಮಾಡಿರುವಂತವನ್ನು ಯೇಸು ಕ್ರಿಸ್ತರನ್ನ ಜಾಸ್ತಿ ಬಾಧೆ ಪಡಿಸ್ತಾ, ಅಂದ್ರೆ 500 ರೂಪಾಯಿ ಕಳ್ಳತನ ಮಾಡಿರುವಂತವನನ್ನ ಕ್ಷಮಿಸ್ಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಜಾಸ್ತಿ ಬಾಧೆ ಪಟ್ರು, ಜಾಸ್ತಿ ನೋವುಗಳನ್ನ ಅನುಭವಿಸಿದ್ರು. 50 ರೂಪಾಯಿ ಕಳ್ಳತನ ಮಾಡಿರುವಂತವನಿಗೋಸ್ಕರ ಅವರ ತಪ್ಪುಗಳನ್ನ ಕ್ಷಮಿಸ್ಲಿಕ್ಕೆ ಯೇಸು ಕ್ರಿಸ್ತರು ಕಡಿಮೆ ಬಾಧೆ ಪಟ್ರು, ಕಡಿಮೆ ಕಷ್ಟಪಟ್ರು ಅನ್ನುವಂತಹದ್ದಿಲ್ಲ. ದೇವರ ದೃಷ್ಟಿಯಲ್ಲಿ 1 ರೂಪಾಯಿ ಕಳ್ಳತನ ಮಾಡಿದ್ರು, 500 ರೂಪಾಯಿ ಕಳ್ಳತನ ಮಾಡಿದ್ರು, ಎರಡೂ ಪಾಪಗಳು ದೇವರ ದೃಷ್ಟಿಯಲ್ಲಿ ಪಾಪನೇ. ಈ ಎರಡಕ್ಕೂ ಇರುವಂತಹ ವೆಯ್ಟೇಜ್ ದೇವರ ದೃಷ್ಟಿಯಲ್ಲಿ ಒಂದೇ. ಇದು ನಮ್ಗೆ ಅರ್ಥ ಆಗ್ತಿದೆಯಾ? ಈ ಮಾತನ್ನ ಇನ್ನೊಂದ್ಸರಿ ಓದೋಣ. 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಭೂಮಿಯನ್ನು ನೋಡ್ಬೇಕಾದ್ರೆ, ಭೂಲೋಕವನ್ನು ದೇವರು ನೋಡ್ಬೇಕಾದ್ರೆ ಹೆಂಗ್ ಕಾಣಿಸ್ತೀವಿ ನಾವು ದೇವರ ಕಣ್ಣಿಗೆ? ಎಲ್ಲರೂ ಪಾಪ ಮಾಡಿದಂತವ್ರೆ, ಎಲ್ಲರೂ ಪಾಪದಲ್ಲಿ ಸಮಾನರೇ. ಇಲ್ಲಿ ಯಾರು ಕೆಲವರು ಪಾಪ ಜಾಸ್ತಿ ಮಾಡಿದ್ದಾರೆ, ಕೆಲವರು ಮಾಡಿರುವಂತಹ ಪಾಪ ದೇವರ ವೈಟೇಜ್ ಅಲ್ಲಿ ಕಡಿಮೆ ಇದೆ ಅನ್ನೋ ಹಂಗಿಲ್ಲ. ದೇವರು ಭೂಮಂಡಲವನ್ನು ನೋಡಿದಾಗ ಹೆಂಗ್ ಕಾಣಿಸ್ತಿದೀವಿ ಅಂದ್ರೆ ಎಲ್ಲರೂ ಪಾಪಿಗಳೇ. ಈ ಎಲ್ಲರಲ್ಲೂ ಇರುವಂತಹ ಪಾಪ ಒಂದೇ ರೀತಿಯಾಗಿರುವಂತಹದ್ದು. 1 ರೂಪಾಯಿ ಕಳ್ಳತನ ಮಾಡಿದ್ರು ಅಷ್ಟೇ, 500 ರೂಪಾಯಿ ಕಳ್ಳತನ ಮಾಡಿದ್ರು ಅಷ್ಟೇ. ಹೌದಾ? ಇವಾಗ ಇದನ್ನ ಇಟ್ಕೊಂಡು ಹೇಳಿ, ಇಷ್ಟಕ್ಕೂ ದೇವರ ದೃಷ್ಟಿಯಲ್ಲಿ ದೇವರು 500 ರೂಪಾಯಿ ಕಳ್ಳತನ ಮಾಡಿರುವಂತವನಿಗೆ, 50 ರೂಪಾಯಿ ಕಳ್ಳತನ ಮಾಡಿರುವಂತವನಿಗೆ ಇವರಿಬ್ಬರಿಗೂ ಕೊಡ್ತಿರುವಂತಹ ಕ್ಷಮೆ ಬೇರೆ ಬೇರೆ ರೀತಿಯಾಗಿರುವಂತಹದ್ದಲ್ಲ. ಇವರಿಬ್ಬರಿಗೂ ಕೊಡ್ತಿರುವಂತಹ ಕ್ಷಮೆ ಒಂದೇ ರೀತಿಯಾಗಿರುವಂತಹದ್ದು. ವಿಚಿತ್ರ ಏನು ಅಂತ ಹೇಳಿದ್ರೆ, ಈ 500 ರೂಪಾಯಿ ಕಳ್ಳತನ ಮಾಡಿರುವಂತವನು ಹೋಗಿ ಮನಸ್ಸನ್ನ ಮಾರ್ಪಡಿಸ್ಕೊಂಡು ದೀಕ್ಷಾ ಸ್ನಾನ ತಗೊಂಡ ಅಂತ ಅನ್ಕೊಳ್ಳಿ, ಅವನಿಗೂ ಸಂಪೂರ್ಣವಾಗಿರುವಂತಹ ಪಾಪ ತೊಳೆಯಲ್ಪಡುತ್ತೆ. 50 ರೂಪಾಯಿ ತಗೊಂಡಿರುವಂತವನು, 50 ರೂಪಾಯಿ ಕಳ್ಳತನ ಮಾಡಿರುವಂತವನು ಹೋಗಿ ದೀಕ್ಷಾ ಸ್ನಾನ ತಗೊಂಡ ಅಂತ ಅನ್ಕೊಳ್ಳಿ, ಅವನಿಗೂ ಸಹ ತನ್ನ ಪಾಪ ಸಂಪೂರ್ಣವಾಗಿ ತೊಳೆಯಲ್ಪಡುತ್ತೆ. ನಿಜನಾ? ಓಕೆ. ಇದನ್ನು ಹೊರತುಪಡಿಸಿ ದೇವರ ದೃಷ್ಟಿಯಲ್ಲಿ ಭೂಮಿ ಮೇಲಿರುವಂತಹ ಎಲ್ಲರೂ ಸಹ ಪಾಪಿಗಳೇ ಅಂತ ಇವಾಗವರೆಗೂ ಮಾತಾಡ್ಕೊಂಡಿದ್ದೀವಿ. ಇನ್ನು ಏನಂತೆ ದೇವರ ದೃಷ್ಟಿಯಲ್ಲಿ ಭೂಮಿ ಮೇಲಿರುವಂತಹ ಎಲ್ಲರೂ ಸಹ? ರೋಮಪುರದವರಿಗೆ ಬರೆದ ಪತ್ರಿಕೆ, ಅದೇ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ, 6:23. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಪಾಪಿಗಳೇ, ಭೂಮಿ ಮೇಲಿರುವಂತಹ ಎಲ್ಲರೂ ಪಾಪಿಗಳೇ. ಎಲ್ಲರೂ ಯಾರು? ಪಾಪ ಕೊಡುವಂತಹ ಸಂಬಳ ಮರಣ ಅಂತ ಹೇಳಿದ್ರೆ ಎಲ್ಲರೂ ಪಾಪಿಗಳೇ. ಅದು ಫಸ್ಟ್ ಸ್ಟೆಪ್. ಅದಾದ್ಮೇಲೆ ಏನು? ಈ ವಚನದ ಪ್ರಕಾರ ಎಲ್ಲರೂ ಪಾಪಿಗಳೇ ಅಂದ್ಮೇಲೆ ಪಾಪ ಕೊಡುವಂತಹ ಸಂಬಳ ಮರಣ ಅಂದ್ಮೇಲೆ ಎಲ್ಲರೂ ಮರಣಿಸಿರುವಂತವರೇ. ಹೌದಲ್ವಾ? ದೇವರ ದೃಷ್ಟಿಯಲ್ಲಿ ಎಲ್ಲರೂ ಮರಣಿಸಿರುವಂತವರೇ. ಒಬ್ಬನಿಗೆ ಅರ್ಧ ಜೀವ ಇದೆ, ಹೆಚ್ಚಾಗಿ ಪಾಪ ಮಾಡಿರುವಂತವನಿಗೆ ಫುಲ್ ಹೊರಟೋಗ್ಬಿಟ್ಟಿದ್ದಾನೆ. ಕಡಿಮೆ ಪಾಪ ಮಾಡಿರುವಂತವನಿಗೆ ಅರ್ಧ ಜೀವ ಇದೆ, ಸ್ವಲ್ಪ ಉಸಿರು ಮಾತ್ರ ಇದೆ. ಅಲ್ಲ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಪಾಪಿಗಳೇ. ಪಾಪ ಕೊಡುವಂತ ಸಂಬಳ ಮರಣ ಅಂತ ಹೇಳಿದ್ರೆ ಎಲ್ಲರೂ ಸಹ ಸತ್ತೋಗಿರುವಂತವರೇ ಭೂಮಿ ಮೇಲಿರುವಂತವ್ರು. ಯಾಕಂದ್ರೆ ಎಲ್ಲರಲ್ಲೂ ಪಾಪ ಇದೆ, ಒಂದಲ್ಲ ಒಂದು ಪಾಪ ಇದೆ. ನೀವು ಧರ್ಮಶಾಸ್ತ್ರದಲ್ಲಿ ಲಾ ಅಲ್ಲ ಅದನ್ನೇ ಓದ್ಕೊಳ್ತೀರ ನಿಜನ. ಯೇಸು ಕ್ರಿಸ್ತರ ಕೃಪೆಯನ್ನ ಒಂದನ್ನು ನೀವು ಪಕ್ಕಕ್ಕಿಟ್ಬಿಟ್ರೆ ನಮಗ್ ಕಾಣಿಸುವಂತಹದ್ದು ಏನು ಗೊತ್ತಾ? ಸತ್ಯವೇದದಲ್ಲಿ ಇಡೀ ಧರ್ಮಶಾಸ್ತ್ರವನ್ನ ಪಾಲಿಸಿ ಒಂದನ್ನು ಮೀರಿದ್ರು ಸಹ ಧರ್ಮಶಾಸ್ತ್ರವನ್ನ ಯಾವುದನ್ನೂ ಸಹ ಪಾಲಿಸದೇ ಇರುವಂತವನಿಗೆ ಆ ವ್ಯಕ್ತಿ ಸಮಾನ.
ನಿಜನಾ? ಇದು ನೀವು ಕೇಳಿರುವಂತಹ ಮಾತುಗಳೇನ? ಧರ್ಮಶಾಸ್ತ್ರದಲ್ಲಿರುವಂತಹ ಒಂದೇ ಒಂದು ಆಜ್ಞೆಯನ್ನು ನಾವು ಮೀರಿದ್ರು ಸಹ ಆ ವ್ಯಕ್ತಿ ಯಾರಿಗೆ ಸಮಾನ? ಇಡೀ ಧರ್ಮಶಾಸ್ತ್ರವನ್ನ ಯಾರಾದ್ರೂ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಈ ವ್ಯಕ್ತಿ ಸಮಾನ. ಹಾಗಾದ್ರೆ ಪಾಪಿಗಳಲ್ಲಿ ಕಡಿಮೆ ಪಾಪಿ, ದೊಡ್ಡ ಪಾಪಿ, ಕಡಿಮೆ ಪಾಪಿ, ದೊಡ್ಡ ಪಾಪಿ, ಕಡಿಮೆ ಪಾಪಿ ಏನಕ್ಕೋಸ್ಕರ ಕಮ್ಮಿ ತಪ್ಪು ಮಾಡಿರೋದಕ್ಕೆ, ದೊಡ್ಡ ಪಾಪಿ ಏನಕ್ಕೋಸ್ಕರ ದೊಡ್ಡ ಲೆವೆಲ್ ಅಲ್ಲಿ ತಪ್ಪು ಮಾಡಿರೋದಕ್ಕೆ ಅನ್ನುವಂಥ ವ್ಯತ್ಯಾಸ ಇಲ್ಲ ದೇವರ ದೃಷ್ಟಿಯಲ್ಲಿ. ಭೂಮಿ ಮೇಲೆ ಇರುವಂತಹ ಎಲ್ಲರೂ ಪಾಪಿಗಳೇ, ಎಲ್ಲರೂ ಸತ್ತು ಹೋಗಿರುವಂತವ್ರೆ, ಎಲ್ಲರೂ ಮರಣಿಸಿರುವಂತವ್ರೆ ದೇವರ ದೃಷ್ಟಿಯಲ್ಲಿ. ಹೌದಾ? ಪಾಪ ಕೊಡುವಂತಹ ಸಂಬಳ ಮರಣ ನಾವೆಲ್ಲರೂ ಸಹ ದೇವರ ದೃಷ್ಟಿಯಲ್ಲಿ ಇದು ಆತ್ಮಿಕ ಮರಣ. ಕ್ಷಮಿಸಿ, ನಾವು ಅನ್ಕೊಳ್ತಿರುವಂತಹ ರೀತಿಯಲ್ಲಿ ಬೇರೆ ರೀತಿಯಾಗಿರುವಂತಹ ಮರಣ. ಓಕೆ, ನಾವ್ ಈಗಾಗಲೇ ಮಾತಾಡ್ಕೊಂಡಿದ್ವಿ ಆತ್ಮಿಕ ಮರಣ ಅಂದ್ರೆ ಏನು ಅಂತ ಹೇಳಿ. ಓಕೆ, ಯಾಕಂದ್ರೆ ಭೂಮಿ ಮೇಲೆ ಇರುವಂತಹ ಎಲ್ಲರೂ ಸಹ ದೇವರ ದೃಷ್ಟಿಯಲ್ಲಿ ಯಾರು? ಸತ್ತಿರುವಂತವರು. ಕಡಿಮೆ ಪಾಪ ಮಾಡಿರುವಂತವ್ರು ಅರ್ಧ ಜೀವ ಇಟ್ಕೊಂಡು, ನಾನು ಹೇಳಿದ್ನಲ್ಲ, ಕಡಿಮೆ ಪಾಪ ಮಾಡಿರುವಂತವ್ರು ಅರ್ಧ ಜೀವ ಇಟ್ಕೊಂಡಿರುವಂತವ್ರು, ಜಾಸ್ತಿ ಪಾಪ ಮಾಡಿರುವಂತವ್ರು, ಫುಲ್ ಪ್ರಾಣ ಕಳ್ಕೊಂಡಿರುವಂತವ್ರಲ್ಲ, ಎಲ್ಲರೂ ಸತ್ತು ಹೋಗಿರುವಂತವ್ರೆ ಸಂಪೂರ್ಣವಾಗಿ. ಎಲ್ಲರೂ ಸಹ ಪಾಪಿಗಳೇ ದೇವರ ದೃಷ್ಟಿಯಲ್ಲಿ. ಹೌದಾ? ಈಗ ನನ್ನ ಪ್ರಶ್ನೆ, ನೀವು ಅವಾಗ ಓದಿದ್ರಲ್ವಾ ಸಾಮ್ಯ ರೂಪದಲ್ಲಿ, ಆ ಸಾಮ್ಯ ರೂಪದಲ್ಲಿರುವಂತಹ ವ್ಯತ್ಯಾಸ ಎಲ್ಲಿಂದ ಬಂತು ಅನ್ನುವಂತಹ ನೀವ್ ಹೇಳ್ಬೇಕು. ಎಲ್ಲರೂ ದೇವರ ದೃಷ್ಟಿಯಲ್ಲಿ ಈಕ್ವಲ್ ಆಗಿರುವಂತಹ ಪಾಪಿಗಳಾದ್ಮೇಲೆ ಆ ಸಾಮ್ಯ ರೂಪದಲ್ಲಿ ನಮಗೆ ಕಾಣಿಸ್ತಲ್ವಾ ವ್ಯತ್ಯಾಸ? ಒಬ್ಬನ 500 ರೂಪಾಯಿ ಕೊಡ್ಬೇಕಾಗಿತ್ತು, ಒಬ್ಬ 50 ರೂಪಾಯಿ ಕೊಡ್ಬೇಕಾಗಿತ್ತು, ಒಬ್ಬ ಹೆಚ್ಚಾಗಿ ಪಾಪ ಮಾಡಿದವನು, ಒಬ್ಬ ಕಡಿಮೆ ಪಾಪ ಮಾಡಿದವನು. ಆ ವ್ಯತ್ಯಾಸ ಎಲ್ಲಿಂದ ಬಂತು ಅಂತ ನೀವು ಹೇಳ್ಬೇಕು. ಎಲ್ಲರೂ ಪಾಪಿಗಳೇ ಅಂದ್ಮೇಲೆ, ಎಲ್ಲರೂ ಸಮಾನರಾಗಿರುವಂತಹ ಪಾಪಿಗಳೇ ಅಂದ್ಮೇಲೆ ಆ ವ್ಯತ್ಯಾಸ ಹೆಂಗ್ ಬಂತು? ವ್ಯತ್ಯಾಸ ನಮ್ಮಿಂದ ಬಂತಣ. ಎಕ್ಸಾಕ್ಟ್ಲಿ, ಹೌದಲ್ವಾ? ಈ ಮಾತು ನಮ್ಗೆ ಅರ್ಥ ಆಯ್ತಾ? ವ್ಯತ್ಯಾಸ ಎಲ್ಲಿಂದ ಬಂತು? ದೇವರಿಂದ ಅಲ್ಲ. ನಾನ್ ಕಡಿಮೆ ಪಾಪಿ, ಆತನು ಹೆಚ್ಚಾದ ಪಾಪಿ ಅಂತ ದೇವ್ರು ಬಂದು ನನಗೆ ಹೇಳಿಲ್ಲ. ನಾನ್ ಅನ್ಕೊಂಡಿದ್ದೀನಿ ನಾನ್ ಕಡಿಮೆ ಪಾಪಿ, ಆ ವ್ಯಕ್ತಿ ಹೆಚ್ಚಾದ ಪಾಪಿ ಅಂತ. ಈಗ ನಮ್ಗೆ ಅರ್ಥ ಆಯ್ತಾ? ಇದೇ ಸಾಮ್ಯ ರೂಪದ ಪೂರ್ತಿ ಫೌಂಡೇಶನ್, ಬೇಸ್ ಎಲ್ಲ ಅಂತ ಹೇಳಿದ್ರೆ ಇದೆ. ನಾನೊಂದ್ ವೇಳೆ ನನ್ನ ಮನಸ್ಸಿನಲ್ಲಿ ನಾನು ಹೆಚ್ಚಾದ ಪಾಪಿ ಅಂತ ಅನ್ಕೊಂಡ್ರೆ ನಾನು ಹೆಚ್ಚಾದ ಪಾಪಿ ನನ್ನ ಪ್ರಕಾರ. ದೇವರ ದೃಷ್ಟಿಯಲ್ಲಿ ನಾನು ಬರೀ ಪಾಪಿ ಅಷ್ಟೇ, ನನ್ನ ಪಕ್ಕದಲ್ಲಿರುವಂತವನು ಪಾಪಿ ಅಷ್ಟೇ. ನಾನು ನನ್ನ ಮನಸ್ಸಿನಲ್ಲಿ ನಾನು ಕಮ್ಮಿ ಪಾಪ ಮಾಡಿದ್ದೀನಿ, ನನ್ನ ಪಕ್ಕದಲ್ಲಿರುವಂತಹ ಸಹೋದರ ದೊಡ್ಡ ಪಾಪ ಮಾಡಿದ್ದಾನೆ ಅಂತ ನಾನು ಅನ್ಕೊಂಡ್ರೆ ನನ್ನ ಪ್ರಕಾರ ನಾನು ಕಮ್ಮಿ ಪಾಪಿ, ಆತನು ದೊಡ್ಡ ಪಾಪಿ ಅಷ್ಟೇ. ದೇವರ ದೃಷ್ಟಿಯಲ್ಲಿ ನಾನು ಪಾಪಿ, ಆ ವ್ಯಕ್ತಿನೂ ಪಾಪಿ. ನಮ್ಗೆ ಅರ್ಥ ಆಯ್ತಾ ಈ ಮಾತು? ಈಗ ನಾವು ಓದಂತಹ ಸಾಮ್ಯ ರೂಪಕ್ಕೆ ನೀವು ಮತ್ತೆ ಹೋಗಿ ನೋಡಿದ್ರೆ ಅಲ್ಲಿ 50 ರೂಪಾಯಿ ತಗೊಂಡಿರುವಂತಹ ವ್ಯಕ್ತಿ, 500 ರೂಪಾಯಿ ತಗೊಂಡಿರುವಂತಹ ವ್ಯಕ್ತಿ ಅಂತ ಏನಿದೆಯಲ್ಲ, ಆ 50 ರೂಪಾಯಿ ತಗೊಂಡಿರುವಂತಹ ವ್ಯಕ್ತಿನೂ ಸಹ ಅಲ್ಲಿ ನಾರ್ಮಲ್ ಆಗಿ ನಾವು ಮನುಷ್ಯರ ಆಲೋಚನೆ ಇಟ್ಕೊಂಡು ಹೆಂಗೆ ನಾವು ನಾರ್ಮಲ್ ಆಗಿ ಪ್ರತಿನಿತ್ಯ ಲೋಕದಲ್ಲಿ ವ್ಯವಹರಿಸ್ತೀವೋ ಆ ರೀತಿಯಾಗಿರುವಂತಹ ಯೋಚನೆಯನ್ನ ನೀವು ಇಟ್ಕೊಂಡು ಓದಿದ್ರೆ, ಹೌದಲ್ವಾ? 50 ರೂಪಾಯಿ 50 ರೂಪಾಯಿ ತಗೊಂಡು ಸಾಲ ತಗೊಂಡಿರುವಂತವನು ದೊಡ್ಡ ಅಂದ್ರೆ ಚಿಕ್ಕ ಸಾಲಗಾರ, 500 ರೂಪಾಯಿ ಸಾಲ ತಗೊಂಡಿರುವಂತವನು ದೊಡ್ಡ ಸಾಲಗಾರ ಅಂತ ನಮಗ್ ಕಾಣಿಸುತ್ತೆ. ವಿಚಿತ್ರ ಏನು ಅಂದ್ರೆ ಸಾಹುಕಾರನ ದೃಷ್ಟಿಯಲ್ಲಿ 500 ರೂಪಾಯಿನೂ ಒಂದೇ, 50 ರೂಪಾಯಿನೂ ಒಂದೇ. ಇಬ್ಬರನ್ನೂ ಸಹ ಅಲ್ಲ, ಅದಕ್ಕೆ ಸ್ಪೆಸಿಫೈ ಮಾಡಿ ಬರ್ಸಿದ್ದಾರೆ. ಇವರಿಬ್ಬರಿಗೂ ಸಹ ಗತಿ ಇರ್ಲಿಲ್ಲ ಕೊಡ್ಲಿಕ್ಕೆ. ಅಲ್ಲಿ ಏನಂತ ಬರ್ಸಿದ್ದಾರೆ ನಾವು ಓದಂತಹ ಮಾತಿನಲ್ಲಿ, ಅವರಿಬ್ಬರಿಗೂ ಸಹ ಗತಿ ಇರ್ಲಿಲ್ಲ, ಸ್ವಲ್ಪನೂ ಕೊಡ್ಲಿಕ್ಕೆ ಗತಿ ಇರ್ಲಿಲ್ಲ. ಅಂದ್ರೆ ಭೂಮಿ ಮೇಲೆ ಇರುವಂತಹ ಎಲ್ಲರೂ ಸಹ ಸತ್ತಂತವ್ರೆ, ಅವರಲ್ಲಿ ಯಾರೂ ಸಹ ತಮ್ಮ ನೀತಿ ಕಾರ್ಯಗಳಿಂದ ಪರಿಶುದ್ಧರಾಗ್ಲಿಕ್ಕೆ ಯಾರಿಗೂ ಸಹ ಅರ್ಹತೆ, ಯಾರಿಗೂ ಸಹ ಅವಕಾಶ ಇರ್ಲಿಲ್ಲ. ತಮ್ಮಿಂದ ತಾವು ನೀತಿವಂತರಾಗ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಹೌದಾ? ಅವರಿಬ್ಬರೂ ಸಹ ಕೃಪೆಯಿಂದ ಕ್ಷಮಿಸಲ್ಪಟ್ಟಂತವರೇ, ಯೇಸು ಕ್ರಿಸ್ತರ ಅಪಾರವಾಗಿರುವಂತಹ ಕೃಪೆಯಿಂದ, ಬಲಿಯಿಂದ ಕ್ಷಮಿಸಲ್ಪಟ್ಟಿರುವಂತವರೇ. ಅದಂತೂ ಸತ್ಯ. ಆದ್ರೆ ವಿಚಿತ್ರ ಏನು ಅಂತ ಹೇಳಿದ್ರೆ ನಮ್ಮ ಪಾಯಿಂಟ್ ಅದಲ್ಲ. ನಮ್ಮ ಪಾಯಿಂಟ್ ಈ ಸಂದೇಶದಲ್ಲಿ 500 ರೂಪಾಯಿ ಸಾಲ ಮಾಡಿರುವಂತವನಿಗೂ ಈ 50 ರೂಪಾಯಿ ಸಾಲ ಮಾಡಿರುವಂತವನಿಗೂ ಇರುವಂತಹ ವ್ಯತ್ಯಾಸ ಏನು, ಅದು ನಮ್ಮ ಪಾಯಿಂಟ್. ಹೌದಲ್ವಾ? ಹಾಗಾದ್ರೆ 500 ರೂಪಾಯಿ ಸಾಲ ಮಾಡಿರುವಂತವನು ದೊಡ್ಡ ಪಾಪಿಗೆ ಹೋಲಿಸಲ್ಪಟ್ಟಿದ್ದಾನ? 50 ರೂಪಾಯಿ 50 ರೂಪಾಯಿ ಸಾಲ ತಗೊಂಡಿರುವಂತವನು ಚಿಕ್ಕ ಪಾಪಿಗೆ ಹೋಲಿಸಲ್ಪಟ್ಟಿದ್ದಾನ ಅಂತ ಹೇಳಿ ಕೇಳಿದ್ರೆ, ದೇವರ ದೃಷ್ಟಿಯಲ್ಲಿ ಇಬ್ಬರು ಒಂದೇ. ಆದ್ರೆ ಈ 50 ರೂಪಾಯಿ ತಗೊಂಡಿರುವಂತಹ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. 50 ರೂಪಾಯಿ ಸಾಲ ತಗೊಂಡಿರುವಂತಹ ವ್ಯಕ್ತಿ, ಅವನಿಗೆ ಸಾಲ ಕ್ಷಮಿಸಿ ಬಿಟ್ಬಿಟ್ಟಿದ್ದಾರೆ ಈಗ ಸಾಹುಕಾರ. ಅವನು ತನ್ನ ಮನಸ್ಸಿನಲ್ಲಿ ಆ 50 ರೂಪಾಯಿ ತಗೊಂಡಿರುವಂತಹ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಯಾವತ್ತಾದ್ರೂ ನಾನು ಸಹ ದೊಡ್ಡ ಮೊತ್ತವನ್ನು ಸಾಲವನ್ನಾಗಿ ತಗೊಂಡಿದ್ದೀನಿ, ನನ್ನ ದಣಿ ಎಷ್ಟು ಕರುಣೆ ಉಳ್ಳಂತವನು ಅಂತ ಹೇಳಿದ್ರೆ, ನಾನು ತಗೊಂಡಿರುವಂತಹ ದೊಡ್ಡ ಮೊತ್ತವನ್ನು ಸಹ ಕ್ಷಮಿಸಿ ಬಿಟ್ಟಿದ್ದಾನೆ ಅಂತ ತನ್ನ ಮನಸ್ಸಿನಲ್ಲಿ ಅನ್ಕೊಂಡ ಅಂತ ಅನ್ಕೊಳ್ಳಿ. ಹೌದಾ? ಈ ವ್ಯಕ್ತಿನೂ ಸಹ ಸಾಹುಕಾರನನ್ನ ಅಷ್ಟೇ ಪ್ರೀತಿ ಮಾಡ್ತಾನ ಇಲ್ವಾ? ಹೌದಣ್ಣ. ಕೇಳಿದಂತಹ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ? ಇನ್ನೊಂದೇ ಒಂದ್ಸಾರಿ, ಈ 50 ರೂಪಾಯಿ ತಗೊಂಡಿರುವಂತಹ ವ್ಯಕ್ತಿನೂ ಸಹ ಅದನ್ನ 50 ರೂಪಾಯಿ ಆಗಿ ನೋಡದೆ, ನಾನೂ ಸಹ ನನ್ನ ದಣಿ ಹತ್ರ ದೊಡ್ಡ ಮೊತ್ತವನ್ನ ಸಾಲವನ್ನಾಗಿ ತಗೊಂಡಿದ್ದೆ,
ಆದ್ರೆ ನನ್ನ ದಣಿಯ ಕರುಣೆ ಎಷ್ಟು ದೊಡ್ಡದ್ದು ಅಂತ ಹೇಳಿದ್ರೆ ನಾನು ತಗೊಂಡಿರುವಂತಹ ದೊಡ್ಡ ಮೊತ್ತವನ್ನೂ ಸಹ ಮನ್ನಾ ಮಾಡಿ ಬಿಟ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡಾಗ ಈ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ನಾನೂ ಸಹ ದೊಡ್ಡ ಮೊತ್ತವನ್ನ ಪಡ್ಕೊಂಡಿರುವಂತವನ್ನೇ, ನಾನೂ ಸಹ ದೊಡ್ಡ ಸಾಲಗಾರನೇ. ಈ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ನಾನ್ ಚಿಕ್ಕ ಸಾಲಗಾರ ಅಂತ ಅನ್ಕೊಳ್ತಾರೆ, ನಾನ್ ದೊಡ್ಡ ಸಾಲಗಾರ ಅಂತ ಅನ್ಕೊಂಡ್ರೆ ನೀವ್ ಹೇಳಿ, ಈ ಸಾಲಗಾರನೂ ಸಹ ಅಷ್ಟೇ ಪ್ರೀತಿ ಮಾಡ್ತಾನಲ್ವಾ ಆ ದಣಿಯನ್ನು? ನಿಜಾನ? ಹೌದು. ಇದು ಕರೆಕ್ಟ್ ಅಂತ ಹೇಳಿ ನಮ್ಗೆ ಗೊತ್ತಾದ್ರೆ ಬ್ರದರ್, ನೀವು ಹೇಳಿರುವಂತಹದ್ದು ಸತ್ಯವೇದದಲ್ಲಿ ಎಲ್ಲಿದೆ ಅಂತ ಹೇಳಿ ನೀವು ಕೇಳಿದ್ರೆ ನೋಡ್ಕೊಂಬರೋಣ ಒಂದ್ಸರಿ. ದೇವರಿಗೆ ಎಂತ ಮನಸ್ಸಿಷ್ಟ ಅನ್ನುವಂತಹದನ್ನ ನೋಡಿ ಒಂದ್ಸರಿ. ಕೀರ್ತನೆಗಳು 51ನೇ ಅಧ್ಯಾಯ, ಕೀರ್ತನೆಗಳು 51ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. 51:17. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಎಂತ ಮನಸ್ಸಂತ ಬೇಕಾಗಿರುವಂತಹದ್ದು ದೇವರಿಗೆ? ಕುಗ್ಗಿದ ಮನಸ್ಸು, ಪಶ್ಚಾತ್ತಾಪದಿಂದ ಮತ್ತೆ ಬಂದು ದೇವರ ಹತ್ರ ಇರುವಂತಹ ಮನಸ್ಸು. ಇದು ಯಾರಿಗಿರುತ್ತೆ? ನಾನು ದೊಡ್ಡ ಪಾಪಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅವಾಗ ನನಗಿರುತ್ತೆ ಈ ಮನಸ್ಸು, ನಾನು ದೊಡ್ಡ ಪಾಪಿ, ನಾನು ಏನೂ ಅಲ್ಲ, ಎಲ್ಲವೂ ಸಹ ಕ್ರಿಸ್ತನ ಕೃಪೆಯಿಂದ ನಾನು ನಡೀತಿರುವಂತಹದ್ದು, ನನ್ನ ಪಾಪ ಕ್ಷಮಿಸಲ್ಪಟ್ಟಿರುವಂತಹದ್ದು, ನನ್ನ ಪಾಪ ಕ್ಷಮಿಸಲ್ಪಡ್ಲಿಕ್ಕೆ ನಾನೇನು ಮಾಡಿಲ್ಲ, ನಾನೇ ದೊಡ್ಡ ಪಾಪಿ, ನನ್ನಲ್ಲಿರುವಂತಹದ್ದೇ ದೊಡ್ಡ ಪಾಪ, ದೇವರು ಅಷ್ಟನ್ನು ಸಹ ಕ್ಷಮಿಸಿದ್ದಾರೆ ಅನ್ನುವಂತಹ ನನ್ನ ಮನಸ್ಸಲ್ಲಿದ್ರೆ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿರ್ತೀನಿ. ನನ್ನ ಮನಸ್ಸಲ್ಲಿ ನಾನು ದೊಡ್ಡ ಪಾಪಿ ಅಂತ ನಾನು ಅನ್ಕೊಂಡ್ರೆ ಆಗ ನನಗನ್ಸುತ್ತೆ, ಓಕೆ, ಇಷ್ಟು ದೊಡ್ಡ ಪಾಪವನ್ನ ನನ್ನ ತಂದೆ ತನ್ನ ಮಗನನ್ನ ಕಳುಹಿಸಿಕೊಟ್ಟು ಕ್ಷಮಿಸಿದ್ದಾರೆ ಅಂತ ಹೇಳಿ ಇಷ್ಟು ದೊಡ್ಡ ತ್ಯಾಗವನ್ನ ನಾನು ಅರ್ಥ ಮಾಡ್ಕೊಂಡ್ರೆ ಅವಾಗ ನಾನು ದೇವರನ್ನ ಜಾಸ್ತಿ ಪ್ರೀತಿ ಮಾಡ್ತೇನೆ. ನಿಜಾನ? ಯಾವಾಗ ನಾನು ದೇವರನ್ನ ಜಾಸ್ತಿ ಪ್ರೀತಿ ಮಾಡ್ಲಿಕ್ಕಾಗತ್ತೆ? ನಾನು ನನ್ನನ್ನ ದೊಡ್ಡ ಪಾಪಿ, ಫಸ್ಟ್ ಪಾಪಿ ಅಂತ ಅನ್ಕೋಬೇಕು ಒಬ್ಬ ಮನುಷ್ಯ ತನ್ನನ್ನ ತಾನು, ಹೌದಲ್ವಾ? ಫಸ್ಟ್ ಒಬ್ಬ ಮನುಷ್ಯ ತನ್ನನ್ನ ತಾನು ಪಾಪಿ ಅಂತ ಅನ್ಕೊಂಡು, ನಾನು ದೊಡ್ಡ ಪಾಪಿ, ನಾನು ಮಾಡಿರುವಂತಹ ಪಾಪಗಳು, ಹಿಂದೆ ತಪ್ಪುಗಳು ದೊಡ್ಡದ್ದು, ಕ್ರಿಸ್ತನ ತಿಳ್ಕೊಳ್ಳುವುದಕ್ಕಿಂತ ಅಷ್ಟಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಬಂದ್ರೆ ಅವಾಗ ಏನ್ ಅನ್ಸುತ್ತೆ ಅಂದ್ರೆ, ದೇವ್ರು ಅಷ್ಟು ದೊಡ್ಡ ಪಾಪವನ್ನ ತೆಗ್ದಿದ್ದಾರೆ, ಗ್ರೇಟ್, ನಿಜವಾಗ್ಲೂ ದೇವ್ರನ್ನ ನಾನು ತುಂಬಾ ಪ್ರೀತಿ ಮಾಡಿದ್ದಾರೆ, ನಾನು ದೇವರನ್ನ ಅಷ್ಟೇ ಪ್ರೀತಿ ಮಾಡ್ಬೇಕು ಅಂತ ದೇವ್ರನ್ನ ನಾನು ಇನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ. ನಾನೊಂದ್ ವೇಳೆ ನನ್ನ ಮನಸ್ಸಿನಲ್ಲಿ ನನ್ನನ್ನ ನಾನು ಚಿಕ್ಕ ಪಾಪಿ ಅಂತ ಅನ್ಕೊಂಡೆ ಅಂತ ಅನ್ಕೊಳ್ಳಿ, ಏನಾಗುತ್ತೆ ಅಂತ ನೀವ್ ಹೇಳಿ. ಅಷ್ಟು ಹೆಚ್ಚಾಗಿ ಪ್ರೀತಿ ಮಾಡಕ್ ಆಗಲ್ಲ. ಹೌದಲ್ವಾ? ಯಾಕಂದ್ರೆ ಯಾವಾಗ ನಾನು ನನ್ನನ್ನ ಚಿಕ್ಕ ಪಾಪಿ ಅಂತ ಅನ್ಕೊಳ್ತೀನೋ ಅವಾಗ ನಾನು ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾನ್ ಚಿಕ್ಕ ಪಾಪಿ, ದೇವರು ನನ್ನ ಚಿಕ್ಕದಾಗಿ ಸಹಾಯ ಮಾಡಿದ್ದಾರೆ, ಅದಕ್ಕೆ ನಾನು ದೇವರನ್ನು ಚಿಕ್ಕದಾಗಿ ಪ್ರೀತಿಸ್ತೇನೆ. ಈ ಗುಣ ಯಾರಲ್ಲಿ ಇರ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ವಚನಗಳನ್ನು ಓದ್ಕೊಳ್ತೀವಲ್ವಾ, ಯಾರಂತೆ ಪರಲೋಕ ಪ್ರವೇಶದಲ್ಲಿ ಮುಂದೆ ಇರುವಂತಹದ್ದು? ಸುಂಕದವರು, ಈ ಪ್ರಪಂಚ ಯಾರ್ಯಾರನ್ನೆಲ್ಲ ಹಿಂದೆ ಇಟ್ಟಿದ್ಯೋ ಅವರೆಲ್ಲ ಪರಲೋಕ ಪ್ರವೇಶದಲ್ಲಿ ಮುಂದೆ ಇರ್ತಾರಂತೆ. ಯಾಕಿರ್ತಾರೆ? ಅವ್ರಿಗೆ ಇರುವಂತಹದ್ದು ಈ ಜಜ್ಜಿದ ಮನಸ್ಸು, ನೊಂದ ಮನಸ್ಸು, ಕುಗ್ಗಿದ ಮನಸ್ಸು, ಪಶ್ಚಾತ್ತಾಪ ಪಡುವಂತಹ ಮನಸ್ಸು. ಅಂದ್ರೆ ನನ್ನನ್ನು ನಾನು ದೊಡ್ಡ ಪಾಪಿ ಅಂತ ಕನ್ಸಿಡರ್ ಮಾಡ್ಕೊಳ್ಳುವಂತಹ ಮನಸ್ಸು ಯಾರಿಗಿರುತ್ತೆ? ಶಾಸ್ತ್ರಿಗಳಿಗಲ್ಲ, ಪರಿಸಾಯರಿಗಲ್ಲ. ಯಾರಿಗಿರುತ್ತೆ ಈ ಮನಸ್ಸು? ಸುಂಕದವರಿಗೆ. ಸಮಾಜ ಯಾರ್ಯಾರನ್ನೆಲ್ಲ ದೂರ ಇಟ್ಟಿದ್ಯೋ, ಯಾಕಂದ್ರೆ ಪಾಪ ಇವರನ್ನ ದೂರ ಇಟ್ಟಾಗ ಅವ್ರಿಗೊಂದು ಕಲ್ಪನೆ, ಮನಸ್ಥಿತಿ ಏರ್ಪಡಿಸ್ಬಿಟ್ಟಿರ್ತಾರೆ ಜನ ಎಲ್ಲ ಸೇರ್ಕೊಂಡು. ಓಕೆ, ನೀನ್ ಪಾಪಿ, ನಿನ್ನ ಮುಟ್ಟೋದಿಲ್ಲ, ನಿನ್ ಜೊತೆ ನಾನು ಮಾತಾಡೋದಿಲ್ಲ, ನಿನ್ ಜೊತೆ ನಾನು ಕುತ್ಕೊಂಡು ಊಟ ಮಾಡೋದಿಲ್ಲ ಅಂತ. ಹೌದಾ? ಅವ್ರಿಗೂ ಸಹ ತಮ್ಮ ಮನಸ್ಸಲ್ಲಿರುವಂತಹದ್ದು, ನಾನ್ ಪಾಪಿ, ನಾನ್ ದ್ರೋಹಿ, ನಾನು ಯಾವುದಕ್ಕೂ ಸಹ ಕೆಲಸಕ್ಕೆ ಬಾರದೇ ಇರುವಂತವನು. ಇಂಥವರೇ ಪರಲೋಕ ಪ್ರವೇಶದಲ್ಲಿ ಮುಂದೆ ಇರುವಂತಹದ್ದು. ಯಾಕೆ? ಇವ್ರಿಗೆ ಇರುವಂತಹದ ಮನಸ್ಥಿತಿ. ಯಾವ ಮನಸ್ಥಿತಿ? ನಾನು ದೊಡ್ಡ ಪಾಪಿ ಅಂತ ಹೇಳಿ ಕನ್ಸಿಡರ್ ಮಾಡುವಂತಹ ಮನಸ್ಥಿತಿ. ಹೌದಾ? ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಎಲ್ಲಿರ್ತಿದ್ರು ಗೊತ್ತಾ? ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ನಾರ್ಮಲ್ ಆಗಿ ಸಂಸ್ಕಾರ ಇರುವಂತವರು ಓಡಾಡಬಾರ್ದಾಗಿರುವಂತಹ ಜಾಗ ಅಂತ ಹೇಳ್ಕೊಳ್ತೀವಲ್ವಾ, ತಪ್ಪಾಗಿ ಅರ್ಥ ಮಾಡ್ಕೋಬಹುದು ನಾನು ಹೇಳ್ತಿರುವಂತಹ ಮಾತನ್ನ. ಏನಕ್ಕೆ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ. ಸಂಸ್ಕಾರ ಇರುವಂತವರು, ನೀವ್ ಹೋಗ್ತೀರ, ನೀವ್ ಎಲ್ಲೆಲ್ಲಿಗೆ ಹೋಗ್ತೀರ? ನೀವು ಕೆಲವು ಕಡೆ ಹೋಗೋದಿಲ್ಲ, ನಿಜಾನ? ಒಂದು ಪ್ರದೇಶ ಇದೆ ಅಂತ ಅನ್ಕೊಳ್ಳಿ, ಒಂದು ಏರಿಯಾ ಇದೆ ಅಂತ ಅನ್ಕೊಳ್ಳಿ, ಚಿಕ್ಕ ಏರಿಯಾ. ಆ ಚಿಕ್ಕ ಏರಿಯಾದಲ್ಲಿ ಬರೀ ಕುಡಿತಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಗಳೇ ನಡೀತಿದೆ. ನೀವು ಅಲ್ಲಿಗೆ ಹೋಗ್ತೀರಾ? ಇಲ್ಲ. ಸಂಸ್ಕಾರವಂತ ಕುಟುಂಬದಿಂದ ಬಂದಿರುವಂತಹ ಯಾರು ಸಹ ಹೋಗೋದಿಲ್ಲ, ನಿಜನಾ ಇಲ್ವಾ? ಆ ಪ್ರದೇಶಕ್ಕೆ ಹೋಗೋದಿಲ್ಲ. ಏನಕ್ಕೋಸ್ಕರ? ಸುಮ್ನೆ ಗಲಾಟೆಗಳು ಮಾಡ್ತಿರ್ತಾರ್ರಿ, ಕುಡ್ಕೊಂಡಿರ್ತಾರ್ರಿ, ಓಲಾಡ್ತಿರ್ತಾರೆ ಜನ. ಏನಕ್ಕೋಸ್ಕರ ಅಲ್ಲಿಗೆ ಹೋಗುವಂತಹದ್ದು?
ಓಕೆ, ಇದು ಒಂದು ಏರಿಯಾ. ಇನ್ನೊಂದು ಏರಿಯಾದಲ್ಲಿ ಬರೀ ಇನ್ನೊಂದು ತಪ್ಪು ನಡೀತಿದೆ ಅಂತ ಅನ್ಕೊಂಡು, ಇನ್ನೊಂದು ತಪ್ಪು ಬೇರೆ ಬೇರೆ ರೀತಿಯಾಗಿರುವಂತಹ ತಪ್ಪು ನಡೀತಿದೆ ಅಂತ ಅನ್ಕೊಂಡು, ಅವಾಗ ನೀವು ಆ ಏರಿಯಾಗೂ ಹೋಗೋದಿಲ್ಲ. ಹೌದಲ್ವಾ? ವಿಚಿತ್ರ ಏನು ಅಂದ್ರೆ, ಎಲ್ಲೆಲ್ಲಿ ಈ ರೀತಿಯಾಗಿರುವಂತಹ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಸಂಸ್ಕಾರವಂತರು ಎಲ್ಲೆಲ್ಲಿ ಕಾಣಿಸ್ಕೊಳ್ಳೋದಿಲ್ವೋ ಅಲ್ಲಿ ಕಾಣಿಸ್ಕೊಳ್ತಿದ್ರು ಯೇಸು ಕ್ರಿಸ್ತರು ಗೊತ್ತ ಮೊದಲ ಶತಮಾನದಲ್ಲಿ. ಸುಂಕದವರು ಪಾಪಿಗಳು ಎಲ್ಲರ ದೃಷ್ಟಿಯಲ್ಲಿ, ಅವ್ರ ಮನೇಲಿ ಕೂತಿರ್ತಿದ್ರು ಯೇಸು ಕ್ರಿಸ್ತರು. ನಿಜನ? ಈ ರೀತಿ ಬೇರೆ ಬೇರೆ ತಪ್ಪಿತಸ್ಥರ ಮನೆಯಲ್ಲಿ, ಜಕ್ಕಾಯನ ಮನೆಯಲ್ಲಿ ಯೇಸುಕ್ರಿಸ್ತರು ಕಂಡಂತಹದನ್ನ ನೀವು ನೋಡ್ತೀರಾ. ಸಮಾರ್ಯರ ಜೊತೆ ಯೇಸುಕ್ರಿಸ್ತರು ಮಾತುಕತೆ ಬೆಳೆಸ್ತಂತಹದನ್ನ ನೋಡ್ತೀರಾ. ಮಾತುಕತೆ ಅಂತ ಹೇಳಿದ್ರೆ ಕಾನ್ವರ್ಸೇಷನ್, ಪ್ರಸ್ತಾವನೆ ಬೆಳೆಸ್ತಿರುವಂತಹದನ್ನ ನೀವು ನೋಡ್ತೀರಾ. ಜನ ಬಂದ್ ಮಾತಾಡೋದಿಲ್ಲ ನಾರ್ಮಲ್ ಆಗಿ, ಆದ್ರೆ ಯೇಸುಕ್ರಿಸ್ತರು ಹೋಗಿ ಮಾತಾಡ್ತಾರೆ. ಹೌದಲ್ವಾ? ಯಾಕಂದ್ರೆ ಅವ್ರ ಪಾಪಿಗಳನ್ನೇ ಹುಡುಕೊಂಡು ಬಂದವರು. ಈಗ ನೀವು ಒಬ್ಬ ಕುಡುಕನಿಗೆ ವಾಕ್ಯ ಕಳಿಸ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ತೆಗಿತೀರಾ, ವಾಟ್ಸ್ಆಪ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಫಾರ್ವರ್ಡ್ ಮಾಡ್ತೀರಾ. ಆಗ ಒಬ್ಬ ಕುಡುಕನಿಗೆ ವಾಕ್ಯ ಹೇಳ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಯೇಸುಕ್ರಿಸ್ತರು ಹೇಳಿ? ಎಲ್ಲಿ ಹೋಗ್ಬೇಕು? ಆ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ನಿಂತು ಹೇಳ್ಬೇಕು. ಒಂದ್ ಪಾಪಿಗೆ ವಾಕ್ಯ ಹೇಳ್ಬೇಕು ಅಂತ ಹೇಳಿದ್ರೆ ಆ ಪಾಪಿ ಆ ಏರಿಯಾ ಬಿಟ್ಟು ಹೊರಗಡೆ ಬರೋದಿಲ್ಲ, ಅಲ್ಲಿಗೆ ಹೋಗಿ ಹೇಳ್ಬೇಕು. ನಿಜನ? ಇದು ಮೊದಲನೇ ಶತಮಾನದಲ್ಲಿ ಇದ್ದಂತಹ ಪರಿಸ್ಥಿತಿ. ಅದನ್ನ ಸಮರ್ಥವಾಗಿ ಯಾವ ಪಾಪ ನಡೆಯುವಂತಹ ಪ್ರದೇಶಕ್ಕೆ ಬೇಕಾದ್ರೂ ಹೋಗಿ ಅಲ್ಲಿರುವಂತಹ ಒಂದೇ ಒಂದು ಪಾಪವನ್ನ ಅಂಟಿಸ್ಕೊಳ್ದೆ ಬಂದಂತಹ ಶ್ರೇಷ್ಠತೆ ಯೇಸುಕ್ರಿಸ್ತರದ್ದು. ಓಕೆ, ಇದು ಆಫ್ ಟಾಪಿಕ್ ಆಗಿತ್ತು, ನಾವು ಇವಾಗ ತಾನೇ ಮಾತಾಡ್ಕೊಂಡಂತಹ ವಿಚಾರ. ಮತ್ತೆ ಟಾಪಿಕ್ ಬರುವಂತಹದ್ದಾದ್ರೆ ನಾವು ನೋಡ್ತಿದೀವಲ್ವಾ, ಹಾಗಾದ್ರೆ ಈ ಮನಸ್ಥಿತಿ ಯಾವ ಮನಸ್ಥಿತಿ? ನಾನು ದೊಡ್ಡ ಪಾಪಿಗಳಲ್ಲಿ ನಾನು ಪ್ರಥಮನು, ನಾನು ಸಹ ಸಿಕ್ಕಾಪಟ್ಟೆ ಪಾಪ ಮಾಡಿದ್ದೆ ಅನ್ನುವಂತಹ ಮನಸ್ಥಿತಿ ಯಾರಿಗಿರೋದಿಲ್ಲ, ಯಾರಿಗಿರುತ್ತೆ ಅಂತ ಹೇಳಿದ್ರೆ ಸೆಲ್ಫ್ ರೈಟಿಯಸ್ ಅಂತ ಹೇಳಿ ಕರಿತೀವಿ. ಸೆಲ್ಫ್ ರೈಟಿಯಸ್ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನನ್ನು ತನ್ನನ್ನು ತಾನೇ ಪರಿಶುದ್ಧನಾಗಿ ಎಣಿಸಲ್ಪಡುವಂತಹದ್ದು, ತಾನನ್ನು ತಾನೇ ಪರಿಶುದ್ಧನಾಗಿ ಎಣಿಸ್ಕೊಳ್ಳುವಂತಹದ್ದು. ನನ್ನನ್ನ ನಾನೇ ಪರಿಶುದ್ಧನಾಗಿ ಎಣಿಸ್ಕೊಳ್ತಿದ್ದೀನಿ ಅಂದ್ರೆ ಆ ವ್ಯಕ್ತಿನ ಸೆಲ್ಫ್ ರೈಟಿಯಸ್ ಅಂತ ಹೇಳಿ ಕರಿತೀವಿ. ಓಕೆ, ಈ ರೀತಿಯಾಗಿರುವಂತಹ ಜನ ಬೇಕೇ ಆಗಿಲ್ಲ ದೇವರಿಗೆ. ಸತ್ಯವೇದವನ್ನು ನೀವು ಇಷ್ಟು ಓದಿ ನೋಡಿದ್ರು ಸಹ ನನ್ನನ್ನ ನಾನು ಪರಿಶುದ್ಧನು ಅಂತ ಎಣಿಸ್ಕೊಳ್ಳುವಂತಹ ಜನ ಬೇಕೇ ಆಗಿಲ್ಲ ದೇವರಿಗೆ. ಯಾಕೆ? ದೇವರೇ ಹೇಳ್ತಿದ್ದಾರೆ, ಯಾರು ಸಹ ಭೂಮಿ ಮೇಲೆ ಪರಿಶುದ್ಧರಿಲ್ಲ, ಎಲ್ಲರೂ ಸಹ ಪಾಪಿಗಳೇ. ಹಾಗಾದ್ರೆ ನಮ್ಮ ಮನಸ್ಸಲ್ಲಿ ಏನಿದ್ರೆ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ. ನಾವು ಪಾಪಿಗಳು ಅನ್ನುವಂತಹ ಮನಸ್ಥಿತಿ ಇದ್ರೆ ದೇವರನ್ನ ಪ್ರೀತಿ ಮಾಡ್ತೀವಿ. ನಾವು ದ್ರೋಹಿಗಳು ಅನ್ನುವಂತಹ ಮನಸ್ಥಿತಿ ಇದ್ರೆ ದೇವರನ್ನ ಪ್ರೀತಿ ಮಾಡ್ತೀವಿ. ಇಲ್ಲಾಂದ್ರೆ ದೇವರನ್ನ ಪ್ರೀತಿ ಮಾಡುವಂತಹದ್ದು ಅಸಾಧ್ಯ. ಹೌದಾ? ನೀವು ಸತ್ಯವೇದದಲ್ಲಿ ಸಾಕಷ್ಟು ಸರಿ ನೋಡ್ತೀರಲ್ವ, ಅವರಿಬ್ಬರು ಸಹ ದೇವಾಲಯಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾಗ ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಅಲ್ಲಿ ನಮಗೆ ಕಾಣಿಸುವಂತ ಹೈಲೈಟ್ ಇದೆ. ಅದರಲ್ಲಿ ಪರಿಸಾಯನು ಬಂದು ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಯಾರು? ಸೆಲ್ಫ್ ರೈಟಿಯಸ್. ಅಂದ್ರೆ ದೇವರ ದೃಷ್ಟಿಗೆ ಈ ವ್ಯಕ್ತಿ ಬೇಡವಾಗಿರುವಂತಹ ಮನುಷ್ಯ. ತನ್ನನ್ನ ತಾನು ನಾನಿದನ್ನ ಮಾಡ್ತಿದ್ದೀನಿ, ಅದನ್ನ ಮಾಡ್ತಿದ್ದೀನಿ, ಅದರ ನಿಮಿತ್ತ ನಾನು ಪರಿಶುದ್ಧನು, ಅದರ ನಿಮಿತ್ತ ನಾನು ಚಿಕ್ಕ ಪಾಪಿ. ದೇವರ ದೃಷ್ಟಿಯಲ್ಲಿ ಆಲಯಕ್ಕೆ ಬಂದಿರುವಂತಹ ಇಬ್ಬರೂ ಸಹ ಪಾಪಿಗಳೇ ಅಷ್ಟೇ. ದೇವರ ದೃಷ್ಟಿಯಲ್ಲಿ ಈ ವ್ಯಕ್ತಿ ಚಿಕ್ಕ ಪಾಪಿ, ಈ ಸುಂಕದವನು ದೊಡ್ಡ ಪಾಪಿ, ಈ ಪರಿಸಾಯನು ಚಿಕ್ಕ ಪಾಪಿ, ಇದಿಲ್ಲ ದೇವರ ದೃಷ್ಟಿಯಲ್ಲ. ವ್ಯತ್ಯಾಸ ಇಲ್ಲ ದೇವರಿಗೆ. ಈತನು ಪಾಪಿನೇ, ಆತನು ಪಾಪಿನೇ. ಈತನಿಗೋಸ್ಕರನು ತನ್ನ ಮಗ ರಕ್ತ ಕೊಡ್ಬೇಕು, ಆತನಿಗೋಸ್ಕರನು ಸಹ ತನ್ನ ಮಗ ರಕ್ತ ಕೊಡ್ಬೇಕು. ಆದ್ರೆ ಇವರ ಮನಸ್ಸಿನಲ್ಲಿರುವಂತಹ ಡಿಸ್ಟಿಂಕ್ಷನ್ ಅನ್ನ ನೋಡಿ. ಈ ವ್ಯಕ್ತಿ ಅನ್ಕೊಂಡಿರುವಂತಹದ್ದು ನಾನು ಚಿಕ್ಕ ಪಾಪಿ ಅಂತ, ಆ ವ್ಯಕ್ತಿ ಅನ್ಕೊಂಡಿರುವಂತಹದ್ದು ನಾನು ದೊಡ್ಡ ಪಾಪಿ ಅಂತ. ಇವಾಗ ದೇವರಿಗೆ ಯಾರು ಬೇಕು ಅಂತ ಹೇಳಿದ್ರೆ, ತನ್ನ ಮನಸ್ಸಿನಲ್ಲಿ ತನ್ನನ್ನ ತಾನು ಯಾರು ದೊಡ್ಡ ಪಾಪಿ, ನನ್ನಷ್ಟು ದೊಡ್ಡ ದ್ರೋಹಿ ಇಲ್ಲ ಅಂತ ಅನ್ಕೊಳ್ತಾನೋ ಆ ವ್ಯಕ್ತಿ ಬೇಕು ದೇವರಿಗೆ. ಅದನ್ನೇ ಜಜ್ಜಿದ ಮನಸ್ಸು ಅಂತ ಹೇಳಿ ಕರಿತೀವಿ, ಪಶ್ಚಾತ್ತಾಪದ ಮನಸ್ಸು ಅಂತ ಹೇಳಿ ಕರಿತೀವಿ. ನಾನೇನು ಇಲ್ಲ, ಕೇವಲ ದೇವರ ಕೃಪೆಯಿಂದ ನಾನು ರಕ್ಷಣೆ ಮಾರ್ಗಕ್ಕೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಸೆಮಿನಾರ್ ಬಂದಾಗ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿದ್ವಿ. ಆ ವ್ಯಕ್ತಿ ಕೆಲವರನ್ನು ಮಾತಾಡಿಸ್ಬೇಕಾದ್ರೆ ತಾನು ಹೇಳ್ಕೊಳ್ತಾ ಇದ್ರು ಏನಂತ, ನಾನ್ ತುಂಬಾ ದೊಡ್ಡ ಪಾಪಿ, ನಾನೇ ಆ ಪಾಪಿ ಅಂತ ಹೇಳಿ ಹೇಳ್ಕೊಳ್ತಿದ್ರು. ಅದನ್ನ ನೋಡಿದಾಗ ಈ ಸಂದೇಶ ನನಗೆ ಸಿಕ್ಕಿದಾಗ ನೀಟಾಗಿ ಕನೆಕ್ಟ್ ಆಯ್ತು. ಓಕೆ, ಅಂತವ್ರು ಬೇಕು ದೇವರಿಗೆ. ಎಂತವ್ರು ಬೇಕು ಅಂತ ಹೇಳಿದ್ರೆ, ಸಾಕಷ್ಟು ಜನಕ್ಕೂ ಸಹ ಮಾತಾಡಿರ್ತೀರ ನೀವು ಸಹ, ನಾ ಹೆಸರು ಹೇಳ್ತೇನೆ, ಹೌದಾ? ಅಂತ ಜನ ಬೇಕು ದೇವರಿಗೆ. ನೀವು ಸಹ ಸಾಕಷ್ಟು ನೋಡಿರ್ತೀರಲ್ವಾ, ರಕ್ಷಣೆ ಮಾರ್ಗಕ್ಕೆ ಬಂದಿರುವಂತವರೆಲ್ಲರೂ ಸಹ ಒಬ್ಬ ನಾ ಹಿಂದೆ ದೊಡ್ಡ ಕುಡುಕ ಆಗಿದೆ ಬ್ರದರ್ ಅಂತ ಹೇಳುವಂತವ್ರು, ಇನ್ನೊಬ್ರು ನಾ ಹಿಂದೆ ದೊಡ್ಡದಾಗಿ ಮೋಸ ಮಾಡುತ್ತಿದ್ದೆ ಜನರನ್ನ ಅಂತ ಹೇಳುವಂತವ್ರು, ಇನ್ನೊಬ್ರು ಇನ್ನೊಂದ್ ತರ ಹೇಳ್ಕೊಳ್ಳುವಂತವ್ರು. ಹೌದಲ್ವಾ? ಹಾಗಾದ್ರೆ ಹಿಂದೆ ನೀಟಾಗಿ ದೇವರ ಹತ್ರ ಬಂದಿರುವಂತವ್ರು ಸಾಕಷ್ಟು ಜನ ಇಲ್ವಾ ಅಂತ ಹೇಳಿದ್ರೆ ಇಲ್ಲ. ಯಾಕೆ? ಹಿಂದೆ ನೀಟಾಗಿದ್ದು ಈ ಲೋಕದ ಪ್ರಕಾರ ದೇವರ ಹತ್ರ ಬಂದಿರುವಂತವ್ರೆಲ್ಲರೂ ಸಹ ಅವ್ರಿಗೆ ಗೊತ್ತಿಲ್ಲದೆ ಈ ಸೆಲ್ಫ್ ರೈಟಿಯಸ್ ಆಗೋಗಿರ್ತಾರೆ. ನಾವು ಅವಾಗ್ಲಿಂದ ಮಾತಾಡ್ಕೊಳ್ತಿದ್ವಿ ಅಲ್ವಾ, ತನ್ನನ್ನ ತಾನು ನೀತಿವಂತನು ಅಂತ ಎಣಿಸ್ಕೊಳ್ಳುವಂತಹ ಕ್ಯಾಟಗರಿಯಲ್ಲಿ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ತಾರೆ. ನಾವ್ ಹಿಂದೆ ಸಾಕಷ್ಟು ಪಾಪ ಮಾಡದೆ ದೇವ್ರ ಹತ್ರ ಬಂದಿದ್ರೂ ಸಹ ನಾವ್ ಅನ್ಕೊಬೇಕಾಗಿರುವಂತಹದ್ದು ಮಾತ್ರ, ನಾನ್ ದೊಡ್ಡ ಪಾಪಿ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಲಕ್ಷ ಪಾಪ ಮಾಡಿರ್ತೀವಿ, ಅದ್ ನಮಗ್ ಗೊತ್ತಿರೋದಿಲ್ಲ ಅಷ್ಟೇ. ಅದು ಗೊತ್ತಿಲ್ಲದೆ ನಾನು ಸಾಕಷ್ಟು ಪಾಪಗಳನ್ನು ಮಾಡಿಲ್ಲ, ಏನೋ ಅವಾಗ ಅಲ್ಲಲ್ಲಿ ಒಂದೊಂದು ಮಾಡಿದ್ದೆ ಅಲ್ಲ,
ಸಾಕಷ್ಟು ಮಾಡಿದೀವಿ, ನಮಗೆ ಗೊತ್ತಿಲ್ಲದೆ ಒಂದ್ಸಾರಿ ಎಣಿಸ್ಲಿಕ್ಕೆ ಕುತ್ಕೊಬಿಟ್ರೆ ದೇವ್ರು ಸುಸ್ತಾಗಿ ಹೋಗ್ತೀವಿ, ಮತ್ತೆ ದೇವ್ರು ನಮಗೆ ಅದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಬಿಟ್ರೆ. ಹೌದಾ? ನಮಗ್ ಗೊತ್ತಿತ್ತು ಗೊತ್ತಿಲ್ಲದೆ ಅಷ್ಟು ಪಾಪವನ್ನ ಮಾಡಿದ್ದೇವೆ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನವಾಗಿರುವಂತಹ ಪಾಪಿಗಳೇ. ದೇವರು ತನ್ನ ಮಗನನ್ನ ಎಲ್ಲರಿಗೂ ಸಮಾನವಾಗಿ ಕಳಿಸ್ಬೇಕಾಗಿ ಬಂತು. ದೊಡ್ಡ ಪಾಪ ಮಾಡಿರುವಂತವನಿಗೋಸ್ಕರ ಯೇಸು ಕ್ರಿಸ್ತರು ಜಾಸ್ತಿ ನೋವನ್ನು ಪಟ್ರು, ಚಿಕ್ಕ ಪಾಪ ಮಾಡಿರುವಂತವನಿಗೋಸ್ಕರ ಕಮ್ಮಿ ನೋವನ್ನು ಪಟ್ರು ಅಲ್ಲ. ಸಮಾನವಾಗಿರುವಂತಹ ನೋವನ್ನು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತರು ಎಲ್ಲರಿಗೋಸ್ಕರವೂ ಅನುಭವಿಸಿದ. ಹೌದಾ? ಈಗ ಎಲ್ಲರೂ ಸಹ ಆ ಹತ್ಯೆಗೆ ಕಾರಣಕರ್ತರೇನ? ನಮ್ಮ ಪಾಪಗಳಿಂದಲೇ ಅಲ್ವಾ ಹತ್ಯೆ ಆದಂತಹದ್ದು ಯೇಸು ಕ್ರಿಸ್ತರದ್ದು. ಇದು ನಮ್ಗೆ ಅರ್ಥ ಆದ್ರೆ ಈ ಸಾಮ್ಯ ರೂಪ ಸ್ಪಷ್ಟವಾಗಿ ನೀಟಾಗಿ ಅರ್ಥ ಆಗತ್ತೆ. ನೋಡಿ, ಇನ್ನು ಸತ್ಯವೇದದಲ್ಲಿ ಇದಕ್ಕೆ ಸಪೋರ್ಟ್ ಮಾಡುವಂತಹ ವಚನಗಳನ್ನ ನೋಡೋಣ. ಹಾಗೆ ಮುಂದೆ ಯೆಶಾಯನ ಗ್ರಂಥ 64ನೇ ಅಧ್ಯಾಯ 6ನೇ ವಚನ, 64:6. ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರಗೆಲೆಯುಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ನಾವೆಲ್ಲರೂ ಸಹ ಎಷ್ಟು ನೀತಿವಂತರಾಗ್ಲಿಕ್ಕೆ ಪ್ರಯತ್ನ ಪಟ್ಟರು, ದೇವರ ದೃಷ್ಟಿಯಲ್ಲಿ ಮಾಸಿದ ಬಟ್ಟೆಗಳೇ. ಅದನ್ನೇ ಹೇಳ್ತಿದೆ ಈ ಮಾತು. ಮಾಸಿದ ಬಟ್ಟೆಗಳು ಅಂತ ಹೇಳಿದ್ರೆ ನಮಗೆ ಗೊತ್ತಲ್ವಾ? ಹಾಳಾದ ಗಲೀಜಾಗಿರುವಂತಹ ಬಟ್ಟೆ ಅಂದ್ರೆ ಗೊತ್ತಲ್ವಾ? ನಾವು ಎಷ್ಟು ನೀತಿವಂತರಾಗಿರ್ಲಿಕ್ಕೆ ಪ್ರಯತ್ನ ಪಟ್ಟರು ಸಹ ಕ್ರಿಸ್ತನ ಕೃಪೆ ಇಲ್ಲದೆ ಹೋಗಿದ್ರೆ ನಮ್ಮ ಜೀವನದಲ್ಲಿ ವೇಸ್ಟ್. ದೇವರು ಸಹ ನಮ್ಮನ್ನ ಕಣ್ಣೆತ್ತೂ ಸಹ ದೇವರು ನೋಡ್ತಿರ್ಲಿಲ್ಲ. ಪಾಪಿಗಳೇ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲರೂ ಸಹ ಪಾಪಿಗಳೇ, ಇರ್ರೆಸ್ಪೆಕ್ಟಿವ್ ನಾವ್ ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ, ಎಷ್ಟು ಚಿಕ್ಕ ತಪ್ಪು ಮಾಡಿದೀವಿ. ದೇವರ ದೃಷ್ಟಿಯಲ್ಲಿ ಅಡಿಕೆ ಕದ್ದಿರುವಂತವನು ಸಹ ಸೇಮ್ ಪಾಪಿನೇ. ಯಾರಿಗೆ ಈಕ್ವೇಟ್ ಆಗ್ತಾನೆ ಅಂದ್ರೆ ಆನೆ ಕದ್ದಿರುವಂತಹ ಪಾಪಿಗೆ ಈಕ್ವೇಟ್ ಆಗ್ತಾನೆ. ಹೌದಾ? ಈ ಉದಾಹರಣೆಯನ್ನ ಒಬ್ಬರಿಗೆ ಹೇಳಿದೆ, ಕೇಳಿಸ್ಕೊಳ್ಳಿ ದಯವಿಟ್ಟು, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಮ್ಗೆ ಆಗಾಗ ಅಪ್ಪಿತಪ್ಪಿನೂ ಸಹ ಒಂದ್ ಬೇರೆ ರೀತಿಯಾಗಿರುವಂತಹ ಕಲ್ಪನೆ ಬರಬಾರ್ದು ಕ್ರೈಸ್ತತ್ವದಲ್ಲಿ. ಈಗ ಈ ಅಡಿಕೆ ಒಬ್ಬ ಅಡಿಕೆ ಕಳ್ಳತನ ಮಾಡಿದಾನೆ ಅಂತ ಅನ್ಕೊಳ್ಳಿ, ಇನ್ನೊಬ್ಬ ಆನೆ ಕಳ್ಳತನ ಮಾಡಿದಾನೆ. ಇವರಿಬ್ಬರ ದೃಷ್ಟಿಯಲ್ಲಿ ಇವರ ಮನಸ್ಸುಗಳಲ್ಲಿರುವಂತಹ ವ್ಯತ್ಯಾಸವನ್ನ ನೀವು ಹೇಳ್ತೀರಾ? ಅಡಿಕೆ ಕದ್ದಿರುವಂತವನ ಮನಸ್ಸಲ್ಲಿ ಏನಿದೆ? ನಾನು ಚಿಕ್ಕದು ಕದ್ದಿದ್ದೀನಿ, ನಾನ್ ಚಿಕ್ಕದ್ ಕದ್ದಿದ್ದೀನಿ. ಆನೆ ಕದ್ದಿರುವಂತವನ ಮನಸ್ಸಲ್ಲಿ ನಾನು ದೊಡ್ಡದು ಕದ್ದಿದ್ದೀನಿ. ನಿಜನಾ? ಓಕೆ. ಈಗ ದೇವ್ರು ಇವರಿಬ್ಬರನ್ನು ನೋಡ್ಬೇಕಾದ್ರೆ ಇವರಿಬ್ಬರೂ ಸಹ ಸೇಮ್ ಆಗಿ ಈಕ್ವಲ್ ಆಗಿ ಪಾಪ ಮಾಡಿರುವಂತವ್ರೆ. ಇದರಲ್ಲಿ ಇವನು ಕಡಿಮೆ ಪಾಪ ಮಾಡಿರುವಂತಹದ್ದು ಅಂತ ಹೇಳಿ ದೇವರಿಗೆ ಡಿಸ್ಟಿಂಕ್ಷನ್ ಇಲ್ಲ, ಇದನ್ನು ಹೆಚ್ಚಾಗಿ ಪಾಪ ಮಾಡಿದ್ದಾನೆ ಅನ್ನುವಂತಹ ಡಿಸ್ಟಿಂಕ್ಷನ್ ದೇವರಿಗಿಲ್ಲ. ದೇವ್ರು ಮಾತ್ರ ಒಂದು ಫ್ರೀ ಆಗಿರುವಂತಹ ಆಫರ್ ಕೊಟ್ಟಿದ್ದಾರೆ. ಏನು? ನಿಮ್ಮಲ್ಲಿ ಅಡಿಕೆ ಕದ್ದಿರುವಂತವನ್ ಬೇಕಾದ್ರು, ಆನೆ ಕದ್ದಿರುವಂತವನ್ ಬೇಕಾದ್ರು ಬಂದು ದೀಕ್ಷಾಸ್ನಾನ ತಗೋಬಹುದು. ದೀಕ್ಷಾಸ್ನಾನ ತಗೊಂಡಾಗ ಅಡಿಕೆ ಕದ್ದಿರುವಂತವನ ಪಾಪನೂ ಕ್ಷಮಿಸಲ್ಪಡುತ್ತೆ. ಇವರಿಬ್ಬರಿಗೂ ಸಹ ತಾವು ಕದ್ದಿರುವಂತಹದನ್ನ ಹಿಂದಿರುಗಿಸಿ ಕೊಟ್ಟು ಮತ್ತೆ ತಮ್ಮನ್ನ ತಾವು ಕ್ಷಮಿಸಲ್ಪಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹ ಕಾರಣದಿಂದ ನಾನೇ ಒಂದು ಆಫರ್ ಕೊಡ್ತೀನಿ. ನನ್ನ ನೀರನ್ನ ಇಟ್ಟಿರ್ತೀನಿ, ಆ ನೀರಲ್ಲಿ ಬಂದು ನಂಬಿಕೆಯಿಂದ ನೀವು ಮುಳುಗಿ ಇದ್ದಾಗ ನನ್ನ ಮಗನ ರಕ್ತದಲ್ಲಿ ನಿಮ್ಮನ್ನ ನೀವು ತೊಳ್ಕೊಂಡ ಹಾಗೆ ನಿಮ್ಮಲ್ಲಿ ಅಡಕೆ ಕದ್ದಿರುವಂತವನಿಗೂ ಅವಕಾಶ ಇದೆ, ಆನೆ ಕದ್ದಿರುವಂತವನಿಗೂ ಅವಕಾಶ ಇದೆ. ಇವರಿಬ್ಬರೂ ಸಹ ಬಂದು ನೀರಲ್ಲಿ ಮುಳುಗಿದ್ರೆ ಇವರಿಬ್ಬರ ಪಾಪನೂ ಸಹ ಕ್ಷಮಿಸಲ್ಪಡುತ್ತೆ. ಹೌದಾ? ಆದ್ರೆ ಪ್ರಪಂಚ ಏನ್ ಅನ್ಕೊಳುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಅಡಕೆ ಕತ್ತಿರುವಂತಹ ಪ್ರತಿಯೊಬ್ಬೊಬ್ರು ಅನ್ಕೊಳ್ಳುವಂತಹದ್ದು ಏನು ಅಂತ ಹೇಳಿದ್ರೆ, ನಾನು ಅಷ್ಟು ದೊಡ್ಡ ಪಾಪವನ್ನ ಮಾಡಿಲ್ವೇ? ಹೌದಲ್ವಾ? ನಾನು ಅಷ್ಟು ದೊಡ್ಡ ಪಾಪವನ್ನ ಮಾಡಿಲ್ವಲ್ಲ, ನನಗೇನಕ್ಕೆ ದೀಕ್ಷಾ ಸ್ನಾನ? ನನಗೇನಕ್ಕೆ ಮತ್ತೆ ನಿತ್ಯ ಜೀವ ತಗೊಬೇಕು ಅಂದ್ರೆ ಈ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿರುವಂತ ಈ ಸ್ನಾನ ಅಂತ ಇವ್ರೇನ್ ಕರೀತಾರಲ್ವಾ, ಅದು ನನಗೇನಕ್ಕೆ? ಅವ್ರು ಕರ್ಕೊಂಡ್ಲಿ, ಅವ್ರು ನಂಬ್ಕೊಂಡ್ಲಿ, ನಾನು ಅಷ್ಟು ದೊಡ್ಡ ತಪ್ಪನ್ನ ಮಾಡಿಲ್ಲ, ನಾನು ಕದ್ದಿರುವಂತಹದ್ದು ಇಷ್ಟೇ, ಅದ್ ಯಾರಿಗೂ ಗೊತ್ತಿಲ್ಲ, ನನಗ್ ಮಾತ್ರ ಗೊತ್ತು ಅಂತ ಅನ್ಕೊಂಡು ಈ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. ವಿಚಿತ್ರ ಏನು ಅಂದ್ರೆ, ದೇವರ ದೃಷ್ಟಿಯಲ್ಲಿ ಆ ಸ್ನಾನ ಮಾಡ್ಕೊಂಡ್ರೆ ಮಾತ್ರ ದೇವರ ಜೊತೆ ಇರ್ಲಿಕ್ಕೆ ಚಾನ್ಸ್ ಸಿಕ್ಕತ್ತೆ. ದೇವರ ಪ್ರಕಾರ ಆ ಸ್ನಾನ ಮಾಡ್ಕೊಂಡ್ರೆ ಮಾತ್ರ, ದೀಕ್ಷಾ ಸ್ನಾನ ಅನ್ನುವಂತಹ ಸ್ನಾನ ಮಾಡ್ಕೊಂಡ್ರೆ ಮಾತ್ರ ದೇವರ ಜೊತೆ ಇರ್ಲಿಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಾಂದ್ರೆ ಇಲ್ಲ, ಅಡಕೆ ಕದ್ದಿರುವಂತವನಿಗೂ ಇಲ್ಲ, ಆನೆ ಕದ್ದಿರುವಂತವನಿಗೂ ಇಲ್ಲ. ಆ ಸ್ನಾನ ಮಾಡ್ಕೊಂಡ್ರೆ ವಿಚಿತ್ರ ಏನು ಅಂದ್ರೆ, ಆನೆ ಕದ್ದಿರುವಂತವ್ನು ಮುಂದೆ ಬಂದು ನಂಬಿಕೆಯಿಂದ ಸ್ನಾನ ಮಾಡ್ಕೊಂಡ ಅಂತ ಅನ್ಕೊಳ್ಳಿ, ಆನೆ ಕದ್ದಿರುವಂತವ್ನು ದೇವರ ಪಕ್ಕದಲ್ಲಿ ಇರ್ತಾನೆ, ಆಮೇಲೆ ಈ ಅಡಕೆ ಕದ್ದಿರುವಂತವನು ಪಾಪ ಹೊರಗಡೆ ಎಲ್ಲೋ ನಿಂತಿರ್ತಾನೆ. ಅದು ವಿಚಾರ, ಅದು ವಿಚಿತ್ರ. ಹೌದಾ? ದೀಕ್ಷಾ ಸ್ನಾನ ತಗೊಂಡ ಮೇಲೆ ಏನೇನ್ ಮಾಡ್ಬೇಕು ಅಂತ ಈ ಮುಂಚೆ ಮಾತಾಡ್ಕೊಂಡಿದ್ವಿ, ದಯವಿಟ್ಟು ಅದನ್ನ ಮಿಸ್ ಆಗ್ಬಾರ್ದು. ಓಕೆ, ಸದ್ಯಕ್ಕೆ ನಮ್ಮ ಟಾಪಿಕ್ ಏನು ಅಂತ ಹೇಳಿದ್ರೆ, ಮನಸ್ಥಿತಿಯಲ್ಲೇ ಇರುವಂತಹದ್ದು ವ್ಯತ್ಯಾಸ, ದೇವರು ನಮ್ಮನ್ನ ನೋಡುವಂತಹ ರೀತಿಯಲ್ಲ. ಈ ಸಾಮ್ಯ ರೂಪದಿಂದ ನಾವೇನಾದ್ರೂ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ವ್ಯತ್ಯಾಸ ಎಲ್ಲಿಂದ ಬರ್ತಿರುವಂತಹದ್ದು? ನಮ್ಮ ಮನಸ್ಥಿತಿಗಳಲ್ಲಿ. ಆ ಅಡಕೆ ಕದ್ದಿರುವಂತವನ ಮನಸ್ಸಲ್ಲೂ ಇದೆ ಅಂತ ಅನ್ಕೊಳ್ಳಿ. ಏನಂತ? ನಾನು ದೊಡ್ಡ ಪಾಪಿನೇ, ಕದಿಲೇಬಾರ್ದು. ಫಸ್ಟ್ ಆಫ್ ಆಲ್ ನಾನು ಕದ್ದಿದ್ದೀನಿ, ನಾನು ಸಹ
ಆ ಆನೆ ಕದ್ದಿದ್ದಾನಲ್ವಾ, ಆ ಆನೆ ಕದ್ದಿರುವವನಿಗಿಂತ ನಾನು ಇನ್ನ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದಿತ್ತು ಅಂತ ಅನ್ಕೊಳ್ಳಿ ಈ ಅಡಕೆ ಕದ್ದಿರುವಂತವನ ಮನಸ್ಸಿನಲ್ಲಿ. ಈ ವ್ಯಕ್ತಿನು ಯಾವ ಮನಸ್ಸನ್ನ ಹೊಂದಿದವನು ಆಗ? ಜಜ್ಜಿದ ಮನಸ್ಸನ್ನ ಹೊಂದಿರುವಂತವನು, ಕುಗ್ಗಿದ ಮನಸ್ಸನ್ನ ಹೊಂದಿರುವಂತವನು, ಪಶ್ಚಾತ್ತಾಪದ ಮನಸ್ಸನ್ನ ಹೊಂದಿರುವಂತವನು. ಈ ವ್ಯಕ್ತಿನು ಬಂದು ಆರಾಮಾಗಿ ದೀಕ್ಷಾಸ್ನಾನ ತಗೊಳ್ತಾನ. ಆಮೇಲೆ ಈ ವ್ಯಕ್ತಿನೂ ಸಹ ದೇವರನ್ನ, ಆ ಆನೆ ಕದ್ದಿರುವಂತವನು ಎಷ್ಟು ದೇವರನ್ನ ಪ್ರೀತಿ ಮಾಡ್ತಾನೋ ತನ್ನ ಪಾಪಗಳು ಕ್ಷಮಿಸಲ್ಪಟ್ಟಿರೋದಕ್ಕೆ, ಈ ಅಡಕೆ ಕದ್ದಿರುವಂತವನು ಸಹ ಅಷ್ಟೇ ಪ್ರೀತಿ ಮಾಡ್ತಾನೆ ದೇವರನ್ನ, ತನ್ನ ಪಾಪಗಳನ್ನು ತನ್ನ ಪಾಪಗಳನ್ನು ದೇವರು ಕ್ಷಮಿಸಿರುವುದಕ್ಕೆ. ಯಾಕೆ? ಈ ವ್ಯಕ್ತಿ ಅಡಕೆನೆ ಕದ್ದಿರ್ಬೋದು, ಆದ್ರೆ ಈ ವ್ಯಕ್ತಿ ಮನಸ್ಸಲ್ಲಿರುವಂತಹದ್ದು, ನಾನು ಆನೆ ಕದ್ದಷ್ಟು ದೊಡ್ಡ ಪಾಪಿ, ಅದಕ್ಕಿಂತ ಗಲೀಜು ನಾನು ಅನ್ನುವಂಥದ್ದು ಈ ವ್ಯಕ್ತಿಯ ಮನಸ್ಸಲ್ಲಿದೆ. ಹೌದಾ? ಯಾವಾಗ್ಲಾದ್ರೂ ನೋಡಿರ್ಬೇಕಾದ್ರೆ ನೀವು ರಕ್ಷಣೆ ಮಾರ್ಗದಲ್ಲಿ ಬಂದಿರುವಂತವ್ರನ್ನೆಲ್ಲ, ಇಂಥವ್ರೇ ಏನಕ್ಕೋಸ್ಕರ ಬರ್ತಾರಪ್ಪ ದೇವರಲ್ಲಿ, ಹಿಂದೆ ಏನೇನೋ ತಪ್ಪು ಮಾಡಿ ಆಮೇಲೆ ಮಾರ್ಪಟ್ಟಿರೋರು ಏನಕ್ಕೋಸ್ಕರ ಬರ್ತಾರೆ ದೇವರಲ್ಲಿ ಅಂತ ನಿಮ್ಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಆಯ್ತು. ಯಾಕಂದ್ರೆ ಜಜ್ಜಿದ ಮನಸ್ಸು ಇರುವಂತಹದ್ದು ಅವ್ರಿಗೆ, ದೇವ್ರಿಗೆ ಬೇಕಾಗಿರುವಂತಹದ್ದೇ ಅದು. ಪಶ್ಚಾತ್ತಾಪದ ಮನಸ್ಸು ಇರುವಂತಹದ್ದು ಅವರಿಗೆ. ನಾ ಏನು ಮಾಡ್ತಿಲ್ಲ ಅಂತ ಸಮಾಜದಲ್ಲಿರುವಂತಹ ಸಾಕಷ್ಟು ಜನ ಇದ್ದಾರೆ. ಅವರು, ನೀವು ಅವ್ರನ್ನ ಮಾತಾಡ್ಸಿದ್ರೆ ಅವ್ರು ಹೇಳುವಂತಹದ್ದು ಅದೇ, ಏನಕ್ಕೆ ಬರ್ತಾರೆ, ಏನಕ್ಕೋಸ್ಕರ ಹೇಳಿ, ನಾನು ಯಾರ ತಂಟೆಗೂ ಹೋಗಲ್ಲ, ಒಬ್ರಿಗೆ ಮೋಸ ಮಾಡೋದಿಲ್ಲ, ಒಬ್ರದ್ದು ₹1 ತಿನ್ನೋದಿಲ್ಲ, ನನ್ ಕೆಟ್ಟ ಮಾತಾಡೋದಿಲ್ಲ, ಇದ್ ಮಾಡೋದಿಲ್ಲ, ಅದ್ ಮಾಡೋದಿಲ್ಲ ಅಂತ ಅನ್ನುವಂತ ಪ್ರಪಂಚದಲ್ಲಿ ಸಾಕಷ್ಟು ಜನ ಇದೆ. ದೇವರ ದೃಷ್ಟಿಯಲ್ಲಿ ಅವರು ಪಾಪಿ, ಅವ್ರಿಗೆ ಗೊತ್ತಿಲ್ಲದೆ ಅವರು ಪಾಪಿಗಳೇ. ನಿಜ ಏನು ಅಂತ ಹೇಳಿದ್ರೆ, ದೇವರ ದೃಷ್ಟಿಯಲ್ಲಿ ಅವರಿಗೆ ಗೊತ್ತಿಲ್ಲದೆ ಅವ್ರ ಪಾಪಿಗಳು. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ನಾನು ಏನು ಮಾಡಿಲ್ಲ, ನಾನು ಯಾರ ತಂಟೆಗೂ ಹೋಗೋದಿಲ್ಲ, ನಾನು ಯಾವ ಕೆಟ್ಟ ಮಾತು ಮಾತಾಡೋದಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಇದು ಅವ್ರ ಮನಸ್ಸಲ್ಲಿರುವಂತಹ ಅಭಿಪ್ರಾಯ. ಇವ್ರು ದೇವರಲ್ಲಿ ಬರ್ಲಿಕ್ಕಾಗತ್ತ? ಆಗೋದಿಲ್ಲ ಅಲ್ವ? ಯಾಕಂದ್ರೆ ದೇವ್ರಿಗೆ ಬೇಕಾಗಿರುವಂತಹ ಜಜ್ಜಿದ ಮನಸ್ಸು ಅದು ಇವ್ರಿಗಿಲ್ಲ ಅಲ್ವಾ? ಇನ್ ಎಲ್ಲಿ ಬರ್ತಾರೆ ದೇವರ ಕಡೆ? ನಾವು ಯಾರ ತಂಟೆಗೂ ಹೋಗದೇ ಇದ್ರು, ನಾವ್ ಈ ಕೆಟ್ಟ ಮಾತು ಮಾತಾಡೋದೇ ಇದ್ರು, ನಮಗೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿರ್ತೀವ. ನಿಮಗೆ ಅನ್ಸುತ್ತೆ ಮಾಡಿರ್ತೀವ ಮನುಷ್ಯರಾಗಿ? ಹೌದು, ಮಾಡಿರ್ತೀವಿ. ಹಾಗಾದ್ರೆ ಕ್ಷಮಿಸಲ್ಪಡ್ಬೇಕು ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಜಜ್ಜಿದ ಮನಸ್ಸು ಬೇಕಲ್ವಾ? ಅವ್ರಿಗೂ ಬೇಕು ಜಜ್ಜಿದ ಮನಸ್ಸು ಅನ್ನುವಂತಹದ್ದು. ನಾನೇನು ಮಾಡ್ತಿಲ್ಲ ಅನ್ನುವಂತಹದ್ದು ನನ್ನ ಮನಸ್ಸಲ್ಲಿ ಇದ್ಬಿಟ್ರೆ ಅದಕ್ಕಿಂತ ದೊಡ್ಡ ಶತ್ರು ಇಲ್ಲ ಕ್ರೈಸ್ತವ್ಯದಲ್ಲಿ. ನಿಜ ಹೇಳ್ಬೇಕು ಅಂದ್ರೆ ದೇವರ ಕಡೆಯಿಂದ ಕ್ಷಮೆ ಹೊಂದ್ಲಿಕ್ಕೆ ದೊಡ್ಡ ಅಡ್ಡಿ ಏನು ಅಂತ ಹೇಳಿದ್ರೆ, ನಾನ್ ಪಾಪಿ ಅಂತ ರೆಕಗ್ನೈಸ್ ಮಾಡದೇ ಇರುವಂತಹದ್ದು, ನಾನ್ ಪಾಪಿ ಅಂತ ಐಡೆಂಟಿಫೈ ಮಾಡದೇ ಇರುವಂತಹದ್ದು, ನಾನ್ ಪಾಪಿ ಅಂತ ಯಾವಾಗ್ವರೆಗೂ ನನ್ಗೆ ಗೊತ್ತಾಗೋದಿಲ್ಲೋ ಆವಾಗ್ವರೆಗೂ ನಾನು ದೇವರ ಹತ್ರ ಬರುವಂತಹದ್ದು ಅಸಾಧ್ಯ. ನನ್ನ ದೇವರನ್ನ ಪ್ರೀತಿ ಮಾಡುವಂತಹದ್ದು ಅಸಾಧ್ಯ. ನನ್ನ ಪಾಪಗಳು ತಪ್ಪುಗಳು ನಂಗೆ ಅರ್ಥ ಆದ್ರೆ ಅವಾಗ ದೇವರ ಪ್ರೀತಿ ನನಗೆ ಅರ್ಥ ಆಗತ್ತೆ. ನಾನ್ ದೇವರನ್ನ ಪ್ರೀತಿ ಮಾಡ, ಅದು ಗೊತ್ತಾಗ್ಬೇಕಲ್ವಾ? ಅದು ರೆಕಗ್ನೈಸ್ ಆಗ್ಬೇಕಲ್ವಾ? ಅಂದ್ರೆ ನೀವು ಇನ್ನೊಬ್ರಿಗೆ ಹೊಡೆದಾಟಕ್ ಹೋಗ್ಬೇಕು, ಇನ್ನೊಬ್ರ ಮೇಲೆ ಕೆಟ್ಟ ಮಾತು ಮಾತಾಡ್ಬೇಕು, ಆಮೇಲೆ ಪಶ್ಚಾತ್ತಾಪ ಪಡ್ಬೇಕು, ಆಮೇಲೆ ದೇವರ ಹತ್ರ ಬಂದು ನಾನು ದೊಡ್ಡ ಪಾಪಿ ಅಂತ ಹೇಳ್ಕೋಬೇಕು ಅನ್ನುವಂತಹದ್ದಲ್ಲ ಈ ಸಂದೇಶದ ಉದ್ದೇಶ. ನೀವು ಯಾರ ತಂಟೆಗೂ ಹೋಗದೇ ಇದ್ರು, ನೀವು ಯಾವ ಕೆಟ್ಟ ಮಾತು ಮಾತಾಡದೇ ಇದ್ರು, ನೀವು ಯಾರಿಗೂ ಮೋಸ ಮಾಡದೇ ಇದ್ರು, ನಿಮ್ಮ ಹತ್ರ ಇರುವಂತಹದ್ದೆಲ್ಲ ಒಳ್ಳೆ ಗುಣಗಳಾಗಿದ್ರು ಸಹ ನಮ್ಮ ಮನಸ್ಸಲ್ಲಿ ಇರ್ಬೇಕಾಗಿರುವಂತಹ ಭಾವನೆ ಏನು? ನಾವು ದೊಡ್ಡ ಪಾಪಿ ಏನು ಅಂತದನ್ನ ಅದು ಬೇಕಾಗಿರುವಂತಹದ್ದು. ಭಕ್ತರು ಮಾತಾಡಿದಂತಹ ಮಾತನ್ನ ನೋಡ್ತೀರಾ? ಭಕ್ತರು ಮಾತಾಡಿರುವಂತಹ ಮಾತನ್ನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಅವರು ತಮ್ಮ ಮನಸ್ಸಿನಲ್ಲಿ ಎಂತ ಕಲ್ಪನೆಯನ್ನ ಇಟ್ಕೊಂಡಿದ್ರು? ನಾನ್ ಪರಿಶುದ್ಧನು ಅಂತ ಅನ್ಕೊಳ್ತಿದ್ರ ಅಥವಾ ನಾನ್ ಪಾಪಿ ಅಂತ ಅನ್ಕೊಳ್ತಿದ್ರ? ಯೆಶಾಯನ ಗ್ರಂಥ 6ನೇ ಅಧ್ಯಾಯ 5ನೇ ವಚನ 6:5. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿ. ನಮ್ಗೆ ಬೇಕಾಗಿದ್ದಂತಹ ಕಂಟೆಂಟ್ 5ನೇ ವಚನದಲ್ಲಿ ಓದಿದ್ವಲ್ವಾ? ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವನು ಏನ್ ಅನ್ಕೊಳ್ತಿದಾರಂತೆ ಭಕ್ತರು ತಮಗೆ ತಾವು? ನಾನು ಹೊಲಸು ತುಟಿಯವನು. ಇವರು ಯಾರ ಮೇಲೂ ಹೊಲಸು ಮಾತಾಡದವಂತವ್ರಲ್ಲ, ಆದ್ರೂ ಸಹ ತಮಗೆ ತಾವ್ ಏನ್ ಅನ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರಭು ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲದೆ ಟನ್ಗಟ್ಲೆ ಮಾತಾಡಬಾರ್ದಾಗಿರುವಂತಹದನ್ನ ಮಾತಾಡಿದೆ, ಅದೆಲ್ಲ ನನ್ನ ತಪ್ಪುಗಳೇ. ನಾನು ಹೊಲಸು ತುಟಿಯವನು ಹಿಂಗ್ ಅನ್ಕೋಬೇಕು. ಫಸ್ಟ್ ನಮಗೆ ನಾವು ತಪ್ಪಿತಸ್ಥರು ಅಂತ ಅನ್ಕೋಬೇಕು, ನಾನ್ ಪಾಪಿ ಅಂತ ಅನ್ಕೋಬೇಕು. ಇಲ್ಲ ಅದನ್ನೇ ನಾವು ನೋಡ್ತಿರುವಂತಹದ್ದು, ಭಕ್ತರ ಬಾಯಿಂದ ಏನೇನ್ ಬರ್ತಿತ್ತಂತೆ, ನಾನ್ ಪರಿಶುದ್ಧನು ಅಂತ ಬರ್ತಿತ್ತ ಅಥವಾ ನಾನ್ ಪಾಪಿ ಅಂತ ಬರ್ತಿತ್ತ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕೋಸ್ಕರ ಈ ವಚನಗಳನ್ನ ಓದ್ತಿದ್ದೀವಿ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇದು ಇವರ ಕನ್ಸರ್ನ್. ಇನ್ನೊಂದು ವಚನವನ್ನು ನೋಡೋಣ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ 5-8.
ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು. ಯಾರು ಹೇಳ್ತಿರುವಂತಹ ಮಾತಿದು? ಯಾರು ಹೇಳ್ತಿರುವಂತಹ ಮಾತಿದು? ಈಗ ನೀವು ಪೇತ್ರನು, ನಾನು ಪಾಪಿ, ನನ್ನನ್ನು ಬಿಟ್ಟು ಹೋಗು. ಇವಾಗ ನಮ್ಗೆ ಅರ್ಥ ಆಯ್ತಾ? ಯೇಸು ಕ್ರಿಸ್ತರ ಸುತ್ತಮುತ್ತಗೋಸ್ಕರ ಇಂಥವ್ರನ್ನ ಇಟ್ಕೊಂಡ್ರು ಅಂತ ಹೇಳಿ ಇವ್ರು ಯೇಸು ಕ್ರಿಸ್ತರ ಸುತ್ತಮುತ್ತನೇ ಇದ್ರು ಎಂತ ದೊಡ್ಡ ಭಾಗ್ಯ ಅಂತ ಇವತ್ತಾದ್ರೂ ನಮ್ಗೆ ಅನ್ಸಿದ್ರೆ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲರೂ ಸಹ ಜಜ್ಜಿದ ಮನಸ್ಸನ್ನ ಹೊಂದಿದಂತವರು, ಪಶ್ಚಾತ್ತಾಪದ ಮನಸ್ಸನ್ನ ಹೊಂದಿರುವಂತವರು. ಹೌದಾ? ಇದೇ ಜಾಗದಲ್ಲಿ ಸೀಮೋನ ಪೇತ್ರನ ಮಾಲೀಕನೊಬ್ಬರಿದ್ರು ಅಂತ ಅನ್ಕೊಳ್ಳಿ. ಮಾಲೀಕನು ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಸೀಮೋನ ಪೇತ್ರನ ಕೆಲಸ ಏನು? ಮೀನು ಹಿಡಿಯುವಂತಹದ್ದು. ಓಕೆ, ಸೀಮೋನ ಪೇತ್ರನಿಗೆ ದೋಣಿಗಳನ್ನ ಬಾಡಿಗೆ ಕೊಡುವಂತವರು, ಅಥವಾ ಸೀಮೋನ ಪೇತ್ರನ ಮೇಲೆ ಒಬ್ರು ದಣಿ ಇದಾರೆ ಅಂತ ಅನ್ಕೊಳ್ಳಿ. ಆ ದಣಿ ತನ್ನ ಮನಸ್ಸಿನಲ್ಲಿ ನಾನೇನು ತಪ್ಪು ಮಾಡ್ತಿಲ್ಲ, ಪೇತ್ರನು ಹೆಂಗೆಂಗೋ ಮಾತಾಡ್ತಾರೆ, ಮೀನ್ ಹಿಡಿಲಿಕ್ಕೆ ಹೋದಾಗ ಏನೇನೋ ಪದಗಳನ್ನ ಬಳಕೆ ಮಾಡ್ತಾರೆ, ನಾನು ಏನೋ ಪದಗಳನ್ನ ಬಳಕೆ ಮಾಡೋದಿಲ್ಲ, ನಾನು ಒಳ್ಳೆಯವನು, ನಾನು ಯಾರಿಗೂ ಮೋಸ ಮಾಡ್ತಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡ್ತಿಲ್ಲ ಅನ್ನುವಂತಹ ಮನಸ್ಥಿತಿ ಸೀಮೋನ ಪೇತ್ರನ ದಣಿ ಇಲ್ಲದ ಅಂತ ಅನ್ಕೊಳ್ಳಿ. ಅವರ ದಣಿ ದೇವರ ದೃಷ್ಟಿಯಲ್ಲಿ ಆಯ್ಕೆ ಆಗೋದಿಲ್ಲ. ತನ್ನ ಕೆಲಸಗಾರ ದೇವರ ದೃಷ್ಟಿಯಲ್ಲಿ ಆಯ್ಕೆ ಆಗ್ತಾನೆ. ಆ ಜಜ್ಜಿದ ಮನಸ್ಸು ಅನ್ನುವಂತಹದ್ದಲ್ವ ದೇವರು ಬೇಕಾಗಿರುವಂತಹದ್ದು. ಅದಕ್ಕೆ ನೀವು ದೇವರ ಹತ್ರ ಬಂದಿರುವಂತವ್ರನ್ನೆಲ್ಲ ನೋಡಿದ್ರೆ ಹೆಂಗೆಂಗೋ ಇರುವಂತವ್ರು ನಿಮ್ ಕಣ್ಣು ಕಾಣಿಸ್ತಾರೆ. ನಾವು ಈಗಾಗ್ಲೇ ಮಾತಾಡ್ಕೊಂಡಿದ್ವಲ್ಲ, ಯಾರೇ ಬಡವರು, ಏನು ಇಲ್ಲದೆ ಇರುವಂತವ್ರು, ತುಂಬಾ ಪಾಪ ಮಾಡಿರುವಂತವ್ರು, ಈ ಮುಂಚೆ ಬ್ಯಾಪ್ಟಿಸಮ್ ತಗೊಳ್ಳುವುದಕ್ಕಿಂತ ಮುಂಚೆ ತುಂಬಾ ಪಾಪ ಮಾಡಿರುವಂತವ್ರು, ಕೊಡುಕರು, ಅವರು ಇವರು ಬೇರೆ ಬೇರೆ ವಿಚಾರಗಳನ್ನು ಮಾಡಿ ಬಂದಿರುವಂತವ್ರು. ಇದರಲ್ಲಿ ನೀತಿವಂತರು ಇದ್ದಾರೆ. ಆದ್ರೆ ನೀತಿವಂತರು ಎಂತ ಭಾವನೆ ಇಲ್ಲಿರ್ಬೇಕು ಅಂತ ಈಗಾಗ್ಲೇ ಮಾತಾಡ್ಕೊಂಡಿದ್ದೀವಿ. ನಾನು ಪಾಪಿನೇ ಅನ್ನುವಂತಹ ಭಾವನೆ ನೀತಿವಂತರಲ್ಲೂ ಸಹ. ಯಾರು ನೀತಿವಂತರಿಲ್ಲ, ಅದು ಬೇರೆ ವಿಚಾರ. ಹೋಗ್ಲಿ, ಕಡಿಮೆ ಪಾಪ ಮಾಡಿರುವಂತವ್ರು ನಮ್ಗೆ ಅರ್ಥ ಆಗುವ ಭಾಷೆಯಲ್ಲಿ ಈ ಕಡಿಮೆ ಪಾಪ ಮಾಡಿದ್ದೀನಿ ಅಂತ ಅನ್ಕೊಡುವಂತಹ ವ್ಯಕ್ತಿಯಲ್ಲೂ ಸಹ ಯಾವ ಮನಸ್ಥಿತಿ ಇರ್ಬೇಕು? ನಾನು ದೊಡ್ಡ ಪಾಪಿ ಅನ್ನುವಂತಹ ಮನಸ್ಥಿತಿ ಇರ್ಬೇಕು. ಓಕೆ, ಈಗ ಪೇತ್ರನ ಬಾಯಲ್ಲಿ ಬಂದಂತಹ ಮಾತನ್ನು ನೀವು ನೋಡಿದ್ರಿ. ನಾನು ದೊಡ್ಡ ಪಾಪಿ, ನಾನು ಪಾಪಿ, ನೀನು ನನ್ನ ಬಿಟ್ಟು ಹೋಗು ಪ್ರಭು, ನೀನು ನನ್ನ ಜೊತೆಯಲ್ಲಿ ಇರುವಂತಹ ಅರ್ಹತೆ ನನಗೆ ಇಲ್ಲ. ಯೆಶಾಯನ ಗ್ರಂಥದಲ್ಲಿ ಮಾತನ್ನ ನೋಡಿದ್ರೆ, ನಾನು ಹೊಲಸು ತುಟಿಯವನು ಅನ್ನುವಂತಹ ಮಾತನ್ನ ನೋಡಿದ್ರೆ, ಇಲ್ಲೇನ್ ನೋಡ್ತಿದ್ದೀರಾ? ನಾನು ಪಾಪಿ, ನನ್ನನ್ನು ಬಿಟ್ಟು ಹೋಗು. ಇನ್ನೊಂದು ವರ್ಷವನ್ನು ನೋಡೋಣ. ಕೀರ್ತನೆಗಳು, ದಾವೀದನ ಬಾಯಿಂದ ಬಂದಂತಹ ಮಾತು, 51ನೇ ಅಧ್ಯಾಯ. ಕೀರ್ತನೆಗಳು 51ನೇ ಅಧ್ಯಾಯ 3ನೇ ವಚನ, 51:3. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಾನು ದ್ರೋಹಿ, ನಾನು ಒಪ್ಕೊಳ್ತಿದ್ದೇನೆ. ಬ್ರದರ್ ದಾವೀದನು ತಪ್ಪು ಮಾಡಿದ್ರು, ಅದಕ್ಕೋಸ್ಕರ ಹೇಳ್ಕೊಂಡ್ರು. ಅದೆಲ್ಲ ನಮ್ಮ ಮನಸ್ಸಿಗೆ ಬರುವಂತಹದ್ದು. ಇದನ್ನು ಓದಿದ ತಕ್ಷಣ ಹೋಗ್ಲಿ, ತಪ್ಪು ಮಾಡಿದಂತವ್ರು ಎಷ್ಟು ಜನ ಹೇಳ್ಕೊಳ್ತಿದ್ದಾರೆ ಪ್ರಪಂಚದಲ್ಲಿ? ಇದನ್ನ ತಪ್ಪು ಮಾಡಿರುವಂತವ್ರೆ ಅಂತ ಅನ್ಕೊಳ್ಳಿ. ಆ ತಪ್ಪು ಮಾಡಿರುವಂತವ್ರು ಎಷ್ಟು ಜನ ಹೇಳ್ಕೊಳ್ತಿದ್ದಾರೆ ನಾನು ಪಾಪಿ ಅಂತ, ತಮ್ಮನ್ನ ತಾವು ದೇವರ ಮುಂದೆ, ನಾನು ಪಾಪಿ ಪ್ರಭು, ನಾನು ಯಾವುದಕ್ಕೂ ಅರ್ಹತೆ ಹೊಂದದೇ ಇರುವಂತವನು ಅಂತ ಎಷ್ಟು ಜನ ಹೇಳ್ಕೊಳ್ತಿರುವಂತೆ ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ. ರೆಕಗ್ನೈಸ್ ಮಾಡೋದಿಲ್ಲ ಗೊತ್ತಾ ಪ್ರಪಂಚ? ಪಾಪ ಮಾಡಿದ ನಂತರ ಅದು ಪಾಪ ಅಂತ ಹೇಳಿ ರೆಕಗ್ನೈಸ್ ಮಾಡೋದಿಲ್ಲ. ಇನ್ನೊಬ್ರು ಮನ್ಸನ್ನ ಪಟ್ ಅಂತ ಹೇಳಿ ನೋಯಿಸಿರ್ತೀವಿ ಅಂತ ಅನ್ಕೊಳ್ಳಿ. ಅದು ನಮಗ್ ರಿಯಲೈಸು ಆಗಿರೋದಿಲ್ಲ. ನಾವು ಅವ್ರ ಮನ್ಸನ್ನ ನೋಯಿಸಿದೀವಿ, ಅದು ಪಾಪ, ಅದು ತಪ್ಪು ಅಂತ ರಿಯಲೈಸು ಆಗೋದಿಲ್ಲ. ಹೋಗ್ತಾ ಇರ್ತೀವಿ ಮುಂದೆ. ಹಾಗೆ ಒಬ್ರ ಮೇಲೆ ಚಾಡಿ ಹೇಳಿರ್ತೀವಿ ಅಂತ ಅನ್ಕೊಳ್ಳಿ. ಆ ಚಾಡಿ ಹೇಳಿದ ನಂತರ ಅದನ್ನ ಅದು ಪಾಪ ಅಂತ ರಿಯಲೈಸು ಆಗಿರೋದಿಲ್ಲ. ದೇವ್ರು ಕೌಂಟ್ ಮಾಡ್ಬಿಟ್ಟಿರ್ತಾರೆ, ಇದು ನಮ್ ತಪ್ಪು, ಇದು ಈ ವ್ಯಕ್ತಿ ಮಾಡಿರುವಂತಹ ಪಾಪ ಅಂತ ದೇವ್ರು ಬರೆದಿಟ್ಟಿದಾರಲ್ಲಿ. ನಮಗ್ ರಿಯಲೈಸ್ ಆಗಿಲ್ಲ ಅಂದ ಮಾತ್ರ ತಪ್ಪಲ್ಲದೆ ಹೋಗೋದಿಲ್ಲ, ತಪ್ಪಾಗದೆ ಹೋಗೋದಿಲ್ಲ. ಹೌದಲ್ವಾ? ಅದಕ್ಕೆ ನಮ್ಮ ಮನಸ್ಸಲ್ಲಿ ಸದಾ ಇರ್ಬೇಕಾಗಿರುವಂತಹ ಭಾವನೆ, ನಾನು ಪಾಪಿ, ನಾನು ತಪ್ಪಿತಸ್ಥನು. ದೇವರು ಅಪಾರವಾಗಿರುವಂತಹ ಕೃಪೆಯ ಮೂಲಕ ನನ್ನ ಪಾಪವನ್ನ ತೊಳೆದ್ರು ಬಿಟ್ರೆ, ನಾನು ಮಾತ್ರ ತುಂಬಾ 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 ದೊಡ್ಡ ಪಾಪಿ. ಇನ್ನೊಂದು ವರ್ಷವನ್ನು ನೋಡೋಣ. ಲೂಕನು ಬರೆದ ಸುವಾರ್ತೆ, ಈಗ ನಿಮ್ಗೆ ಗೊತ್ತಿರುವಂತಹ ಮಾತು 18:13 ಬರೆದಿಟ್ಕೊಳ್ಳಿ. ಅಲ್ಲ ಆಲಯಕ್ಕೆ ಪ್ರಾರ್ಥನೆಗೆ ಹೋದಾಗ ಅಲ್ಲಿ ಆ ವ್ಯಕ್ತಿ ಹೇಳುವಂತಹ ಮಾತು, ನಾನು ಪಾಪಿ, ಕಣ್ಣೆತ್ತೂ ಸಹ ದೇವರನ್ನ ನೋಡದೆ ತಲೆಯನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದಂತಹ ವಿಚಾರ ನಮಗೆ ಕಾಣಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಚನ ಓದ್ಬೇಕು. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ಓದೋಣ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಯೇಸು ಕ್ರಿಸ್ತರು ಯಾವ ಪಾಪಿಗಳನ್ನು ರಕ್ಷಿಸ್ಲಿಕ್ಕೋಸ್ಕರ ಬಂದ್ರೋ ಆ ಪಾಪಿಗಳಲ್ಲಿ ನಾನೇ ಪ್ರಥಮನು, ನಾನೇ ಮುಖ್ಯನು. ಅಂದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ನಾನೇ ಪಾಪ ಮಾಡಿದ್ದೇನೆ, ನಾನೇ ದೊಡ್ಡ ಪಾಪಿ. ಯಾರು ಹೇಳ್ತಿರುವಂತಹ ಮಾತು? ಪೌಲನು ಹೇಳ್ತಿರುವಂತಹ ಮಾತು, ನಾನು ಪಾಪಿ ಅಂತ. ಇನ್ನೆಷ್ಟು ಸೇವೆಗೋಸ್ಕರ, ಸುವಾರ್ತೆಗೋಸ್ಕರ ಕೆಲಸ ಮಾಡಿದರೆ ಗೊತ್ತಲ್ವಾ ನಮ್ಗೆ ಪೌಲನು?
ಅವ್ರು ಸುತ್ತಾಡಿದಂತಹ ಕಾಂಟಿನೆಂಟ್ಸ್ ಎಷ್ಟು, ಸುತ್ತಾಡಿದಂತಹ ದೇಶಗಳೆಷ್ಟು, ಸುತ್ತಾಡಿದಂತಹ ಪ್ರಾಂತ್ಯಗಳೆಷ್ಟು, ಅಷ್ಟು ಮಾಡಿದ್ರು ಸಹ ದೇವರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇವಾಗ ನಾನು ನೀತಿವಂತರು, ನಾನು ಪರಿಶುದ್ಧನು ಅಂತ ಹೇಳ್ಕೊಳ್ತಿಲ್ಲ ತನ್ನ ಬಗ್ಗೆ ತಾನು ಪಾಪಿಗಳಲ್ಲಿ ಮುಖ್ಯನು. ಯೇಸುಕ್ರಿಸ್ತರು ಯಾವ ಪಾಪಿಗಳಿಗೋಸ್ಕರ ಬಂದ್ರೋ ಆ ಪಾಪಿಗಳಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳುವಂತವ್ ನಾನೇ. ಅಷ್ಟು ದೊಡ್ಡ ಪಾಪಿ ನಾನು. ಕೇವಲ ಯೇಸುಕ್ರಿಸ್ತರ ಕೃಪೆಯಿಂದ ಬದಲಾಗಿದ್ದೀನಿ, ಮಾರ್ಪಟ್ಟಿದ್ದೀನಿ, ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಿದ್ದೀನಿ. ಇದು ಅವ್ರ ಮನಸ್ಸಲ್ಲಿ ಇದ್ದಂತಹ ಭಾವನೆ. ಜಡ್ಜಿದ ಮನಸ್ಸು ಕಾಣಿಸ್ತೀಯ, ಎಲ್ಲಾ ವಚನಗಳಲ್ಲೂ ಕಾಣಿಸ್ತೀಯ ನಮಗೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 9ನೇ ವಚನ. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲ ಎನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ. ಕನಿಷ್ಠನು ಅಂತ ಹೇಳಿದ್ರೆ ಎಲ್ಲಾ ಅಪೋಸ್ತಲರಿಗಿಂತ ಹಿಂದೆ ಇರುವಂತಹ ನಾನೇ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಿದ್ದಾರೆ. ಇಲ್ಲೂ ಸಹ ತನ್ನ ಮನಸ್ಸಲ್ಲಿರುವಂತಹದ್ದು ತನ್ನ ಮನಸ್ಸು ಎಂತ ಮನಸ್ಸು, ಇಲ್ಲೂ ಸಹ ಜಡ್ಜಿದ ಮನಸ್ಸು. ನಿಜನ ಅಷ್ಟೊಂದೆಲ್ಲ ಮಾಡಿ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಮನುಷ್ಯರ ದೃಷ್ಟಿಯಲ್ಲಿ ನೀವು ನಾರ್ಮಲ್ ಆಗಿ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನೀವು ಅಪೋಸ್ತಲರ ಕಾಂಟ್ರಿಬ್ಯೂಷನ್ ಅನ್ನು ಓದ್ಕೊಂಡ್ ಬಂದ್ರೆ, ಅದರಲ್ಲಿ ಮನುಷ್ಯರ ದೃಷ್ಟಿಯಲ್ಲಿ ಅತಿ ಹೆಚ್ಚಾಗಿ ಸೇವೆ ಮಾಡಿರುವಂತಹ ಅಪೋಸ್ತಲನು ಅಂತ ನೀವು ಯಾರಿಗಾದ್ರೂ ರ್ಯಾಂಕ್ ಕೊಡಬೇಕು ಅಂದ್ರೆ, ಚರ್ಚ್ ಹಿಸ್ಟ್ರಿ ಅದು ಇದು ಎಲ್ಲ ಓದಿದ ನಂತರ ಅದು ಅಪೋಸ್ತಲನಾಗಿರುವಂತಹ ಪೌಲನಿಗೆ ಕೊಡ್ತಾರೆ. ಅಪೋಸ್ತಲನಾಗಿರುವಂತಹ ಪೌಲನು ಮಾಡಿದಂತಹ ಕೆಲಸ ಅಷ್ಟೊಂದು ಮನುಷ್ಯರ ದೃಷ್ಟಿಯಲ್ಲಿ. ದೇವರು ಜಡ್ಜ್ ಮಾಡುವಂತಹ ರೀತಿ ಬೇರೆ, ದೇವರು ಯಾವ ಅಪೋಸ್ತಲಿಗೆ ಯಾವ ರ್ಯಾಂಕ್ ಕೊಡ್ತಾರೆ ಅದು ದೇವರಿಗೆ ಬಿಟ್ಟಿರುವಂತಹ ವಿಚಾರ. ಅದು ನಮ್ಮ ಊಹೆಗೂ ಸಹ ಮೀರಿರುವಂತಹದ್ದು. ಓಕೆ, ಆದ್ರೆ ಮನುಷ್ಯನ ದೃಷ್ಟಿಯಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ಸ್ ಅನ್ನು ನೋಡಿದ್ರೆ, ಅಪೋಸ್ತಲರ ಅಷ್ಟು ಕಾಂಟ್ರಿಬ್ಯೂಷನ್ಸ್ ಅನ್ನು ನೋಡಿದ್ರೆ, ಎಲ್ಲರಿಗಿಂತ ಪೌಲನು ಹೆಚ್ಚಾಗಿ ಕಷ್ಟಪಟ್ಟಿದ್ದಾರೆ, ಎಲ್ಲರಿಗಿಂತ ಹೆಚ್ಚಾಗಿ ಪೌಲನು ಸೇವೆ ಮಾಡಿದ್ದಾರೆ ಅನ್ನುವಂತೆ ಪೌಲನಿಗೆ ನೀವು ರ್ಯಾಂಕ್ ಕೊಡ್ತೀರಾ. ಓಕೆ, ಆ ಪೌಲನು ಎಲ್ಲರಿಗಿಂತ ಹೆಚ್ಚಾಗಿ ಮನುಷ್ಯರ ದೃಷ್ಟಿಯ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಕಷ್ಟಪಟ್ಟಿರುವಂತಹ ಆ ಪೌಲನು ಏನ್ ಹೇಳ್ಕೊಳ್ತಿದ್ದಾರೆ ಗೊತ್ತಾ? ಅಪೋಸ್ತಲರಲ್ಲಿ ನಾನು ಕನಿಷ್ಠನು, ನನ್ ಯಾವ ಯೋಗ್ಯತೆನೂ ಇಲ್ಲದೆ ಹೋದ್ರೂ ಸಹ ದೇವರು ತಗೊಂಡು ಹೋಗಿ ಆ ಪೊಸಿಷನ್ ಅಲ್ಲಿ ಕೂರಿಸಿದಾರೆ ಅಷ್ಟೇ. ನಾನಂತೂ ಅದಕ್ಕೆ ಅರ್ಹನಲ್ಲ. ಇದೇ ಅಲ್ವಾ ಜಡ್ಜಿದ ಮನಸ್ಸು ಅಂತ ಹೇಳಿದ್ರೆ. ಮುಂದೆ ಇನ್ನು ಏನು ಹೇಳಿದ್ದಾನೆ ಅದೇ ಮಾತಲ್ಲಿ 9ನೇ ವಚನದಲ್ಲಿ, ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ, ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೋಸ್ತಲರೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನಾನು ಹಿಂದೆ ಒಂದು ದಿನ ದೇವರ ಸಭೆಯನ್ನು ಹಿಂಸೆ ಪಡಿಸ್ತಿದ್ದೆ, ಯೋಗ್ಯತೆನೂ ಇಲ್ಲ ನನಗೆ ಅಪೋಸ್ತಲನು ಅಂತ ಅನ್ನಿಸ್ಕೊಳ್ಲಿಕ್ಕೆ. ಯಾವಾಗ್ಲೂ ಮಾಡಿರುವಂತಹ ತಪ್ಪನ್ನ ಇವತ್ತಿಗೂ ಸಹ ಮಾಡ್ತಿಲ್ಲ. ಹೌದಾ? ಯಾವಾಗ್ಲೂ ತಾನು ಮಾಡಿರುವಂತಹ ತಪ್ಪು ಅದು ಎಷ್ಟು ದೊಡ್ಡ ತಪ್ಪು ಅನ್ನುವಂತಹದ್ದು ಇವತ್ತೂ ಸಹ ಅದನ್ನ ಮತ್ತೆ ನೆನಪು ತಗೊಂಡು ಮಾತಾಡ್ತಿದ್ದಾರೆ. ಯಾಕಂದ್ರೆ ಆ ನೆನಪು ತಗೊಳ್ಳುವಂತಹದ್ದೇ ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಇಲ್ವೋ ಅನ್ನುವಂತಹದ್ದು ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ. ಹೌದಲ್ವಾ? ಈ ವ್ಯಕ್ತಿ ಮರ್ತು ಬಿಟ್ರು ಅಂತ ಅನ್ಕೊಳ್ಳಿ, ಪೌಲನು ಮರ್ತು ಬಿಟ್ರು ಅಂತ ಅನ್ಕೊಳ್ಳಿ. ಪೌಲನು ಮರ್ತಿಲ್ಲ, ಆದ್ರೆ ನಾರ್ಮಲ್ ಆಗಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿ ತಾನು ಹಿಂದೆ ಮಾಡಿರುವಂತಹ ಪಾಪಗಳನ್ನೆಲ್ಲ ಮರ್ತೋಗಿ ಜಸ್ಟ್ ಬಿಕಾಸ್ ಈಗ 1 ತಿಂಗಳಿಂದ 2 ತಿಂಗಳಿಂದ ಪರಿಶುದ್ಧನಾಗಿ ನಡ್ಕೊಳ್ತಿದ್ದಾನೆ ಅಂದ ಮಾತ್ರಕ್ಕೆ ನಾನು ಪರಿಶುದ್ಧನು, ನಾನು ನೀತಿವಂತನು, ನಾನು ಯಾವ ತಪ್ಪು ಮಾಡ್ತಿಲ್ಲ ಅಂತ ಅಂತಿದ್ದಾನೆ ಅಂತ ಅನ್ಕೊಳ್ಳಿ. ಇನ್ನ ವ್ಯಕ್ತಿಗಿಂತ ಶುದ್ಧ ಮೂರ್ಖನು ಇನ್ನೊಬ್ರು ಇರೋದಿಲ್ಲ. ಯಾಕಂದ್ರೆ ಹಿಂದೆ ಮಾಡಿರುವಂತಹದೆಲ್ಲ ಮರ್ತು ಹೋಗಿ, ಹಿಂದೆ ಮಾಡಿರುವಂತಹ ತಪ್ಪುಗಳನ್ನೆಲ್ಲ ಮರ್ತು ಹೋಗಿ, ಇವಾಗ ನಾನು ಮಾಡ್ತಿರುವಂತಹದ್ದು ನೀತಿ ಕಾರ್ಯಗಳು, ನಾನು ಮಾಡ್ತಿರುವಂತಹದ್ದು ಒಳ್ಳೆ ಕೆಲಸಗಳು, ನಾನು ನೀತಿವಂತನು ಅಂದ್ರೆ ಎಲ್ಲಿ ಚೆಲ್ಲುತ್ತದು? ಹೋಗ್ಲಿ, ನಾನು ಯಾವಾಗ್ಲಿಂದ ನೀತಿವಂತನಾಗಿ ಜೀವ ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನೋ, ಹೋಗ್ಲಿ, 1-2 ವಾರದಿಂದ ನೀತಿವಂತನಾಗಿ ಪರಿಶುದ್ಧನಾಗಿ ನಡ್ಕೊಳ್ತಿದ್ದೀನಿ. ಈ 2 ವಾರದಿಂದ 1 ವಾರದಿಂದ ದೇವರೊಂದ್ ವೇಳೆ ನಮ್ಮ ಪಾಪಗಳನ್ನ ಕೌಂಟ್ ಮಾಡಿದ್ರೆ, ನಮಗ್ ಗೊತ್ತಿಲ್ಲ, ನಮ್ಮ ಪ್ರಕಾರ ನಾವು ನೀತಿವಂತರು, ಆದ್ರೆ ದೇವರೊಂದ್ ವೇಳೆ ಕೌಂಟ್ ಮಾಡಿದ್ರೆ ಬರೀ 2 ವಾರದಲ್ಲಿ ನಾವು ಮಾಡಿರುವಂತಹ ಲಕ್ಷ್ಯ ಸಿಕ್ಕುತ್ತೆ ಗೊತ್ತಾ ದೇವರಿಗೆ. ದೇವರೊಂದು ವೇಳೆ ಹಿಡಿಬೇಕು ಅಂತ ನಿಂತ್ರೆ 1 ಲಕ್ಷ ಸಿಕ್ಕುತ್ತೆ ಗೊತ್ತು. ಆದ್ರೂ ಸಹ ಕ್ಷಮಿಸಿ 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 ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಇದು ಕೃಪೆಯಿಂದ ನಡೀತಿರುವಂತಹದ್ದು. ಆ ಕೃಪೆ ನಮ್ಗೆ ಅರ್ಥ ಆಗ್ಬೇಕು, ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತಹದ್ದು ಒಂದೇ, ನಾನು ಪಾಪಿ, ಪ್ರತಿನಿತ್ಯನೂ ಪಾಪ ಮಾಡ್ತಿದ್ದೀನಿ, ಪ್ರತಿನಿತ್ಯವೂ ಸಹ ತಪ್ಪು ಮಾಡ್ತಿದ್ದೀನಿ. ನನ್ನ ಜೀವನ ಪೂರ್ತಿ ನಾನು ಸರಿಯಾಗಿ ನಡೆಸ್ಕೊಳ್ತಿಲ್ಲ. ತುಂಬಾ ಚೆನ್ನಾಗಿ ಒಂದ್ ದಿನ ಪೂರ್ತಿ ನಡೆಸಿದೀವಿ ಅಂತ ಅನ್ಕೊಳ್ಳಿ, ತುಂಬಾ ಚೆನ್ನಾಗಿ ದೇವರ ಸಹವಾಸದಲ್ಲಿ ಇದ್ದು ಕಂಪ್ಲೀಟ್ ಮಾಡ್ಕೊಂಡಿದೀವಿ ಅಂತಾನೆ ಅನ್ಕೊಳ್ಳಿ. ಆದ್ರೆ ರಾತ್ರಿ ಬೆಳಿಗ್ಗೆ ನಾವು ಮಾಡ್ಬೇಕಾಗಿರುವಂತಹ ಪ್ರಾರ್ಥನೆ ಪ್ರತಿನಿತ್ಯವೂ ಸಹ, ತಂದೆ ಇವತ್ತು ನಾನು ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದೀನಿ, ಗೊತ್ತಿದ್ದು ಗೊತ್ತಿಲ್ಲದೆ ಎಲ್ಲ ಹೇಳ್ಬೇಡಿ, ಗೊತ್ತಿದ್ದೇ ಸಾಕಷ್ಟು ತಪ್ಪು ಮಾಡಿರ್ತೀವಿ. ಹೌದಾ? ಏನಂತ ಹೇಳ್ಬೇಕು ದೇವ್ರ ಹತ್ರ ಪ್ರತಿ ಪ್ರಾರ್ಥನೆಯಲ್ಲೂ ಸಹ, ನಾನು ಸಾಕಷ್ಟು ತಪ್ಪು ಮಾಡಿದ್ದೀನಿ, ಇವತ್ತಿನ ದಿನ ಪೂರ್ತಿ ತಪ್ಪುಗಳನ್ನೇ ಮಾಡಿದ್ದೀನಿ, ಮತ್ತೆ ರಾತ್ರಿ ಇವತ್ತು ದಿನ ಪೂರ್ತಿ ತಪ್ಪುಗಳನ್ನೇ ಮಾಡಿದ್ದೀನಿ, ಮತ್ತೆ ಬೆಳಿಗ್ಗೆ ಎದ್ದಾಗ ನಿನ್ನೆ ಪೂರ್ತಿ ತಪ್ಪುಗಳನ್ನೇ ಮಾಡಿದ್ದೀನಿ. ಇವತ್ತಾದ್ರೂ ನಿಮ್ಮ ಕೃಪೆಯಿಂದ ನನ್ನನ್ನು ಕಾದು ಕಾಪಾಡಿ ಹೀಗೆ ಇರ್ಬೇಕು, ಬಿಟ್ರೆ ದೇವರ ಮುಂದೆ ನಮ್ಮ ಟೋನು ಅದನ್ನ ಹೊರತುಪಡಿಸಿ ತಂದೆ ನನ್ನ ನೋಡ್ದ ನಾನು ಯಾವ ತಪ್ಪನ್ನು ಮಾಡೇ ಇಲ್ಲ ಅಂತ ಅಂದಾಗ, ನಾನು ಆಗ್ಲೇ ಹೇಳಿದ್ನಲ್ವಾ, ದೇವರೊಂದು ವೇಳೆ ಕೌಂಟ್ ಮಾಡ್ಲಿಕ್ಕೆ ಸಿದ್ಧರಾದ್ರೆ ಹಂಗಿರುತ್ತೆ ಪರಿಸ್ಥಿತಿ.
ಅದರ ದೇವರು ವಿಶಾಲ ಹೃದಯ ಆಗಿರುವುದರಿಂದ ನಿಮ್ಮ ಪಾಪಗಳನ್ನ ಪೂರ್ವಕ್ಕೂ, ಪಶ್ಚಿಮಕ್ಕೂ, ಉತ್ತರಕ್ಕೂ, ದಕ್ಷಿಣಕ್ಕೂ ಎಷ್ಟೆಷ್ಟು ದೂರಗಳಿದೆಯೋ ಅದಕ್ಕೆ ದಿಕ್ಕುಗಳಿಗೆ ಹೋಲಿಸಿದ್ದಾರೆ, ಅಷ್ಟೆಷ್ಟು ದೂರ ಮಾಡಿಟ್ಟಿದ್ದೀನಿ ಮಕ್ಕಳ ಅಂತ ಹೇಳಿರುವಂತದ್ದು. ಓಕೆ, ಇನ್ನೊಂದು ವಚನ ಓದಿ ಮುಗಿಸ್ಕೊಳ್ಳೋಣ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 5ನೇ ವಚನವನ್ನು ಓದೋಣ. ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ನಾವು ಅಂತ ಮಾತಾಡ್ಕೊಳ್ತಿದ್ದಾರೆ, ಅದ್ ನಮ್ಗೆ ಅರ್ಥ ಆಯ್ತಲ್ವ? ನಾವು ಯಾರಿಷ್ಟಕ್ಕೂ ಮೀರಿದ್ದು ದೇವರ ಆಜ್ಞೆಗಳನ್ನು ಮೀರಿದ್ಯಾರು? ದೇವರಿಗೆ ವಿರುದ್ಧವಾಗಿರುವಂತಹ ತಪ್ಪುಗಳನ್ನು ಮಾಡಿದ್ಯಾರು? ಇಸ್ರಾಯೇಲ್ಯರು. ಆದ್ರೆ ದಾನಿಯೇಲನು ಆ ತರ ತಪ್ಪುಗಳನ್ನು ಮಾಡಿರುವಂತಹ ನಿಮ್ಮ ಕಣ್ಣು ಕಾಣಿಸೋದಿಲ್ಲ ಅಲ್ವಾ? ಊಟದ ವಿಚಾರದಲ್ಲಿ ದಾನಿಯೇಲನು ಕಾಂಪ್ರಮೈಸ್ ಆಗಿಲ್ಲ. ಎಲ್ಲಿ ನಾನು ಊಟದಲ್ಲಿ ಗೊತ್ತಿಲ್ಲದೆ ದೇವರಿಗೆ ವಿರುದ್ಧವಾಗಿರುವಂತಹ ತಪ್ಪು ಮಾಡ್ಬಿಡ್ತೇನೋ ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಐಟಮ್ಗಳನ್ನ ಎಲ್ಲಿ ನನಗೆ ಗೊತ್ತಿಲ್ಲದೆ ರಾಜನ ಆಹಾರದಲ್ಲಿ ಕಲಿಸ್ಬಿಟ್ಟು ನಾನು ಕೊಟ್ಬಿಟ್ರೆ, ನಾನು ತಿನ್ಬಿಟ್ರೆ ನಾನು ತಪ್ಪಿತಸ್ಥನಾಗ್ತೇನೇನೋ ಅಂತ ಹೇಳಿ ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕಾಂಪ್ರಮೈಸ್ ಆಗದೆ ಇರುವಂತಹ ದಾನಿಯೇಲನು ಚಿಕ್ಕ ಚಿಕ್ಕ ವಿಚಾರದಲ್ಲೂ ಎಲ್ಲೂ ಎಡುವಿರುವಂತಹದ್ದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನೀವು ದಾನಿಯೇಲನ ಗ್ರಂಥ ಪೂರ್ತಿ ಓದಿದ್ರು ಸಹ ದಾನಿಯೇಲನು ತನ್ನ ಜೀವನ ಪೂರ್ತಿಯಲ್ಲೂ ಎಡುವಿರುವಂತಹದ್ದು ಕಾಣಿಸೋದಿಲ್ಲ ನಮಗೆ, ಹೌದಾ? ಮನುಷ್ಯರಿಗೆ. ಓಕೆ, ಅಂತ ದಾನಿಯೇಲನು ಒಂದೂ ಸಹ ಮನುಷ್ಯರ ಕಣ್ಣಿಗೆ ಒಂದೇ ಒಂದು ತಪ್ಪು ಸಹ ಕಾಣಿಸದೇ ಇರುವಂತಹ ದಾನಿಯೇಲನು, ಮನುಷ್ಯರ ದೃಷ್ಟಿಗೆ ಅಂತ ಹೇಳಿದ್ರೆ ತಪ್ಪಾಗತ್ತೆ, ದಾನಿಯೇಲನು ತಪ್ಪುಗಳೇ ಸಹ ಸತ್ಯವೇ ಮಾಡಿದ್ರೆ ಖಂಡಿತವಾಗ್ಲೂ ದೇವರು ಬರೆಸಿರ್ತಿದ್ರು ಸತ್ಯವೇದತೆ. ಓಕೆ, ತಪ್ಪುಗಳೇ ಕಾಣಿಸ್ತಾ ಇರುವಂತಹ ದಾನಿಯೇಲನು ನಡೆಸಿದ್ರು ಸಹ ದಾನಿಯೇಲನು ದೇವ್ರ ಮುಂದೆ ಮಾಡ್ತಿರುವಂತಹ ಪ್ರಾರ್ಥನೆ ಏನ್ ಗೊತ್ತಾ? ನಾವು ನಿನ್ನ ವಿರುದ್ಧವಾಗಿ ತಪ್ಪು ಮಾಡಿದ್ದೀವಿ, ನಾವು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೀವಿ. ಓದೋಣ ಒಂದ್ಸರಿ 5ನೇ ವಚನವನ್ನು. ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿ ಕೊಡಲೇ ಇಲ್ಲ. ದಾನಿಯೇಲನು ತುಂಬಾ ಚೆನ್ನಾಗಿ ಧರ್ಮಶಾಸ್ತ್ರ ಓದಿದ್ರು, ಆದ್ರೆ ಏನ್ ಹೇಳ್ಕೊಳ್ತಿದ್ದಾರೆ ಗೊತ್ತಾ? ಆದ್ರೂ ನಾನು ನಿನ್ನ ಪ್ರವಾದಿಗಳ ಕಡೆಗೆ ಕಿವಿ ಕೊಟ್ಟೇ ಇಲ್ಲ. ನಿಜವಾಗ್ಲು ತುಂಬಾ ಚೆನ್ನಾಗಿ ಕಿವಿ ಕೊಟ್ರು ದಾನಿಯೇಲನು ಪ್ರವಾದಿಗಳ ಕಡೆಗೆ. ಪ್ರವಾದಿಗಳ ಗ್ರಂಥವನ್ನೆಲ್ಲ ಓದಿದ್ರು, ಧರ್ಮಶಾಸ್ತ್ರವನ್ನು ಸಹ ಓದಿದ್ರು ದಾನಿಯೇಲನು. ಅದ್ರ ವಿಚಿತ್ರ ಏನು ಅಂದ್ರೆ ಹೇಳ್ಕೊಳ್ತಿರುವಂತಹದ್ ಮಾತ್ರ ಹೆಂಗ್ ಹೇಳ್ಕೊಳ್ತಿದ್ದಾರೆ? ನಾನು ಸೇರ್ಕೊಂಡು ನಾವೆಲ್ಲರೂ ಸೇರಿ ನೀನ್ ಕೊಟ್ಟಂತಹ ಪ್ರವಾದಿಗಳ ಗ್ರಂಥ ಅಥವಾ ಪ್ರವಾದಿಗಳ ಮಾತಿಗೆ ಕಿವಿ ಕೊಡ್ಲೇ ಇಲ್ಲ, ನಿನ್ನ ವಿರುದ್ಧವಾಗಿ ಎಷ್ಟೋ ತಪ್ಪನ್ನ ಮಾಡಿದ್ದೇವೆ. ಎಲ್ಲವೂ ಸರಿ ಇರುವಂತಹ ವ್ಯಕ್ತಿನೇ ನನ್ನಲ್ಲಿ ಯಾವುದೂ ಸರಿ ಇಲ್ಲ ಅಂತ ಹೇಳ್ಕೋಬೇಕಾದ್ರೆ ಯಾವುದೂ ಸರಿ ಇಲ್ಲದೆ ಇರುವಂತಹ ನಾವು ಏನ್ ಹೇಳ್ಕೋಬೇಕು ಅಂತ ನೀವು ಯೋಚನೆ ಮಾಡಿ. ನಿಜನಾ? ಹಾಗಾದ್ರೆ ನೀವು ಓದಂತಹ ಸಾಮ್ಯ ರೂಪದಲ್ಲಿ 500 ಹಣ ತಗೊಂಡಿರುವಂತವನಿಗೂ 50 ಹಣ ತಗೊಂಡಿರುವಂತವನಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ತನ್ನ ದಣಿಯ ಮನಸ್ಸಲ್ಲಿ ಇವರಿಬ್ಬರ ಕುರಿತಂತೆ ಯಾವ ವ್ಯತ್ಯಾಸನೂ ಇಲ್ಲ. ದಣಿಯ ದೃಷ್ಟಿಯಲ್ಲಿ ಇವನು ಸಾಲಗಾರನೇ, ಅವನು ಸಾಲಗಾರನೇ, ಅಷ್ಟೇ, ಮುಗೀತು. 500, 50 ಇದರ ಲೆಕ್ಕಕ್ಕೆ ಬರೋದಿಲ್ಲ ದಣಿಗೆ. ಅಲ್ಲಿ ಡಿಫ್ರೆನ್ಸ್ ಎಲ್ಲಿಂದ ಬರ್ತಿದೆ ಅಂತ ಹೇಳಿದ್ರೆ, ಈ 50 ರೂಪಾಯಿ ತಗೊಂಡಿದ್ದೀನಿ ಅನ್ನುವಂತವನ ಮನಸ್ಸಿನಲ್ಲಿ ನಾನು ಕಮ್ಮಿ ಸಾಲ ಮಾಡಿದ್ದೀನಿ ಅಂತ ಇದ್ರೆ ಅವನು ಕಮ್ಮಿ ಪ್ರೀತಿ ಮಾಡ್ತಾನೆ ಆ ದಣಿಯನ್ನ. ಆ 50 ರೂಪಾಯಿ ತಗೊಂಡಿದ್ದೀನಿ ಅನ್ನುವಂತಹ ವ್ಯಕ್ತಿಯ ಮನಸ್ಸಿನಲ್ಲೂ ಸಹ ನಾನು ದೊಡ್ಡ ಮೊತ್ತವನ್ನು ತಗೊಂಡಿದ್ದೀನಿ, ನನಗೆ ಅದು ದೊಡ್ಡ ಮೊತ್ತ, ನಾನು ತಗೊಂಡಿರುವಂತಹ ದೊಡ್ಡ ಮೊತ್ತ, ನಾನು ಇನ್ನೊಬ್ಬರಿಗೆ ಕಂಪೇರ್ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಅವನು 500 ತಗೊಂಡಿದ್ದಾನೆ, ನಾನು 50 ತಗೊಂಡಿದ್ದೀನಿ, ನಾನು ಕಮ್ಮಿ ಪಾಪ ಮಾಡಿದ್ದೀನಿ ಅಥವಾ ನಾನು ಕಮ್ಮಿ ಸಾಲ ಮಾಡಿದ್ದೀನಿ ಅಂತ ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ನನ್ನ ಹಂತಕ್ಕೆ ನಾನು ತಗೊಂಡಿರುವಂತಹದ್ದು ದೊಡ್ಡ ಮೊತ್ತ, ನನ್ನ ಕೈಯಲ್ಲಿ ತೀರಿಸ್ಲಿಕ್ಕೆ ಆಗದೇ ಇರುವಂತಹ ಮೊತ್ತ. ಇಷ್ಟು ಮೊತ್ತವನ್ನು ನನ್ನ ದಣಿ ಮಾಫಿ ಮಾಡಿದ್ದಾರೆ. ಹಾಗಾದ್ರೆ ನನ್ನ ದಣಿ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ, ನಾನು ನನ್ನ ದಣಿಯನ್ನ ಅಷ್ಟೇ ಪ್ರೀತಿ ಮಾಡ್ಬೇಕು, ಹೌದಾ? ಈ ಮನಸ್ಥಿತಿ ಇರ್ಬೇಕು. ಅಲ್ಲಿ ಮೈಂಡ್ ಸೆಟ್ ಡಿಫ್ರೆನ್ಸಸ್ ಕಾಣಿಸ್ತಿರುವಂತಹದ್ದು ಸಾಲಗಾರರಿಗೆ ಹೊರತು ದಣಿಗಲ್ಲ. ಈ ಸಾಮ್ಯ ರೂಪ ನಮ್ಗೆ ಅರ್ಥ ಆಯ್ತಾ? ನಾವ್ ಎಂತ ಮನಸ್ಥಿತಿಯನ್ನು ಹೊಂದಿರ್ಬೇಕು ಅನ್ನುವಂತಹದ್ದು ಸ್ಪಷ್ಟವಾಗಿ ಹೇಳ್ತಿದೆ ಈ ಸಾಮ್ಯ ರೂಪ. ನಾನು ಏನು ಮಾಡಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರ ಸೊತ್ತನ್ನು ದೋಚ್ಕೊಂಡಿಲ್ಲ, ನಾನು ಕೆಟ್ಟ ಮಾತು ಮಾತಾಡುವುದಿಲ್ಲ ಅಂದ ಮಾತ್ರಕ್ಕೆ ನಾವು ಪಾಪಿಗಳಾಗದೆ ಹೊರಟೋಗೋದಿಲ್ಲ ದೇವರ ದೃಷ್ಟಿಯಲ್ಲಿ. ಭೂಮಿ ಮೇಲಿರುವಂತಹ ಎಲ್ಲರೂ ಸಹ ದೇವರ ದೃಷ್ಟಿಯಲ್ಲಿ ಪಾಪಿಗಳೇ, ಎಲ್ಲರೂ ಸಹ ಸತ್ತಂತವರೇ. ನಾವು ಬದುಕಲಿಕ್ಕಿರುವಂತಹದ್ದು ಒಂದೇ ದಾರಿ, ಅದು ಯೇಸು ಕ್ರಿಸ್ತರನ್ನ ನಂಬಿ ಮುಂದೆ ಬಂದು ದೀಕ್ಷಾ ಸ್ನಾನ ತಗೊಳ್ಳುವಂತಹದ್ದು ಮಾತ್ರ, ಹೌದಾ?
ಆ ದೀಕ್ಷಾ ಸ್ನಾನ ತಗೊಂಡ ನಂತರವೂ ಸಹ ಜೀವನದ ಉದ್ದಕ್ಕೂ ಸಹ ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ನಾವು ಎಷ್ಟು ಪುಣ್ಯ ಕಾರ್ಯಗಳನ್ನ ಮಾಡಿದ್ರು, ಎಷ್ಟು ದೇವರ ಕೆಲಸಗಳನ್ನ ಮಾಡಿದ್ರು, ಎಷ್ಟು ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳನ್ನ ಮಾಡಿದ್ರು, ಎಷ್ಟು ತಪ್ಪು ಮಾಡದೆ ಜೀವಿಸುವಂತಹ ಪ್ರಯತ್ನವನ್ನ ಮಾಡಿದ್ರು, ನಮ್ಮ ಮನಸ್ಸಲ್ಲಿ ಇರ್ಬೇಕಾಗಿರುವಂತಹ ಮಾತ್ರ ನಾನಂತೂ ಏನು ಮಾಡ್ತಿಲ್ಲ, ನಾನಂತೂ ಯಾವ ಒಳ್ಳೆ ಕೆಲಸವನ್ನು ಮಾಡ್ತಿಲ್ಲ, ನಾನಂತೂ ಯಾವ ಸ್ವಾರ್ಥ ಕೆಲಸಗಳನ್ನು ಮಾಡ್ತಿಲ್ಲ, ನಾನಂತೂ ಪಾಪ ಮಾಡದೆ ಜೀವಿಸ್ಕೊಂಡು ಹೋಗ್ತಿಲ್ಲ, ನಾನು ಪ್ರತಿದಿನ ಪಾಪ ಮಾಡ್ತೀನಿ, ಪ್ರತಿದಿನ ತಪ್ಪು ಮಾಡ್ತಿದ್ದೀನಿ. ಇದೇ ಕೊನೆವರೆಗೂ ನಮ್ಮ ಮನಸ್ಸಲ್ಲಿ ಇರ್ಬೇಕಾಗಿರುವಂತದ್ದು. ಅವಾಗ ಮಾತ್ರ ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ಜಜ್ಜಿದ ಮನಸ್ಸು ಇದ್ರೆ ಮಾತ್ರ ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ಲಿಕ್ಕಾಗತ್ತೆ. ದೇವ್ರ ಎದುರು ನೋಡ್ತಿರುವಂತದ್ದು ಸಹ ಅದೇ ಮನಸ್ಸಿಗೋಸ್ಕರ. ಅರ್ಥ ಆಯ್ತಾ? ಅಣ್ಣ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಯಪ್ಪ, ನೀವು ನೋಡ್ತಿರುವಂತಹದ್ದು ಎಂತ ಮನಸ್ಸಿಗೋಸ್ಕರ, ಎಂತ ಮನಸ್ಥಿತಿಗೋಸ್ಕರ ಅಂತ ಹೇಳಿ ಅರ್ಥ ಮಾಡ್ಕೊಂಡು ತಂದೆ. ನಿಮಗೆ ಬೇಕಾಗಿರುವಂತಹದ್ದು ಕುಗ್ಗಿದ ಮನಸ್ಸು, ಜಜ್ಜಿದ ಮನಸ್ಸು, ಪಶ್ಚಾತ್ತಾಪ ಹೊಂದಿರುವಂತಹ ಮನಸ್ಸು, ಪಶ್ಚಾತ್ತಾಪ ಹೊಂದಲಿಕ್ಕೆ ಸಿದ್ಧವಾಗಿರುವಂತಹ ಮನಸ್ಸು ಅಂತ ಗೊತ್ತಾಗಿದೆ ತಂದೆ. ನಾವು ಯಾವಾಗ ನಮ್ಮನ್ನ ನಾವು ವ್ಯಾಲಿಡೇಷನ್ ಮಾಡ್ಕೊಂಡು ನಮ್ಮನ್ನ ನಾವು ಸರಿ ಅಂತ ತೀರ್ಪು ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀವೋ ಆವತ್ತೇ ಆ ಕ್ಷಣದಿಂದಲೇ ನಾವು ನಿಮ್ಮಿಂದ ದೂರ ಆಗ್ಲಿಕ್ಕೆ ಶುರು ಆಗ್ತೀವಿ ಅಂತ ಹೇಳಿ ಗೊತ್ತಾಗಿದೆ ತಂದೆ. ಇದು ನಿಜ. ನಾವ್ ಯಾವತ್ತೂ ಸಹ ಪುಣ್ಯ ಕಾರ್ಯಗಳನ್ನ, ಒಳ್ಳೆ ಕೆಲಸಗಳನ್ನ, ನೀತಿ ಕಾರ್ಯಗಳನ್ನ, ಸತ್ಯ ಕಾರ್ಯಗಳ, ಸತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳನ್ನ, ಪಾಪ ಮಾಡದೇ ಇರುವಂತಹ ಜೀವನವನ್ನ ನಡೆಸಿದಂತವರೆಲ್ಲ ತಂದೆ. ಜೀವನದ ಉದ್ದಕ್ಕೂ ಸಹ ಮಲಿನವಾಗಿರುವಂತವರೇ, ಜೀವನದ ಉದ್ದಕ್ಕೂ ಸಹ ಪಾಪ ಮಾಡಿರುವಂತವರೇ. ನಿಮ್ಮ ಮಗನನ್ನ ಕಳುಹಿಸಿಕೊಟ್ಟು ನಿಮ್ಮ ಮಗನ ಮತ್ತೆ ನಿಮ್ಮ ಮಹಾ ಕೃಪೆಯಿಂದ ಮಾತ್ರಲೇ ನಮ್ಮನ್ನ ನೀವು ತಲೆ ಎತ್ತು ನೋಡುವಂತಹ ಅರ್ಹತೆ ನಮಗ್ ಬಂದಿದೆ. ಈ ಅರ್ಹತೆಯನ್ನು ಕೊನೆವರೆಗೂ ಉಳಿಸ್ಕೊಂಡು, ಆ ಜಜ್ಜಿದ ಮನಸ್ಸನ್ನ ಕೊನೆವರೆಗೂ ಇಟ್ಕೊಂಡು ಅದನ್ನ ಯಾವತ್ತೂ ಸಹ ಕಳ್ಕೊಳುತ್ತೆ. ನಾವಿನ್ನೊಬ್ಬರಿಗಿಂತ ಕಡಿಮೆ ತಪ್ಪಿತಸ್ಥರು, ನಾವಿನ್ನೊಬ್ಬರಿಗಿಂತ ಕಡಿಮೆ ಪಾಪ ಮಾಡಿರುವಂತವರು ಅಂತ ಅನ್ಕೊಳ್ತೆ ನಾವು ಎಲ್ಲರಿಗಿಂತಲೂ ಸಹ ದೊಡ್ಡ ಪಾಪಿಗಳೇ ಅನ್ನುವಂತಹ ಮನಸ್ಥಿತಿ ಇಟ್ಕೊಂಡು ನಿಮ್ಮನ್ನು ಸಹ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಮುಂದೆ ಹೋಗುವಂತಹ ಅಜ್ಞಾನಪೂರ್ವಕವಾಗಿರುವಂತಹ ಮನಸ್ಸನ್ನ ನಮ್ಮೆಲ್ಲರಿಗೂ ದಯಪಾಲಿಸಿ. ಕೇಳಿರುವಂತಹ ಪ್ರತಿಯೊಬ್ಬರ ಜೀವನದಲ್ಲೂ ತಾವು ಕೇಳಿರುವಂತಹ ಮಾತುಗಳನ್ನು ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನು ಕೊಟ್ಟು ನಡೆಸಿ. ನಮ್ಮನ್ನು ಪ್ರತಿನಿತ್ಯವೂ ಸಹ ನಿಮ್ಮ ಸಹವಾಸದಲ್ಲಿ ಮುಂದೆ ನಡೆಸ್ತಿರುವಂತಹ ಎಲ್ಲರನ್ನೂ ಸಹ ನೆನಪು ಮಾಡಿಕೊಳ್ಳಿ. ಅವ್ರಿಗೆ ಬರಬೇಕಾಗಿರುವಂತಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆಶೀರ್ವಾದವನ್ನು ನೀವು ಖಚಿತವಾಗಿ ಕೊಡ್ತೀರಾ ಅಂತ ಹೇಳಿ ನಾವೆಲ್ಲರೂ ನಂಬಿದ್ದೇವೆ ತಂದೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿಕೊಟ್ಟು ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರಿಗೂ ಇರಲಿ. ಆಮೇಲೆ